ಡಿಸೆಂಬರಲ್ಲಿ ದೇವರು ಹೇಳಿದ್ರು, ಹೊಸ ಕಾರ್ಯಗಳನ್ನು ಮಾಡುತ್ತೇನೆ. ಹಾಲೆಲೂಯ್ಯ, ಹಾಲೆಲೂಯ್ಯ. ಈ ಡಿಸೆಂಬರ್ ತಿಂಗಳು ಹೊಸ ಕಾರ್ಯವನ್ನು ಮಾಡುವ ತಿಂಗಳು. ಈ ಡಿಸೆಂಬರ್ ತಿಂಗಳಲ್ಲಿ 11 ತಿಂಗಳಲ್ಲಿ ನಡೆದೇ ಇರೋದು, 11 ತಿಂಗಳಲ್ಲಿ ಆಗದೇ ಇರೋದು, 11 ತಿಂಗಳಲ್ಲಿ ನನಗಾಗಿಲ್ಲ ಅಂತ ಹೇಳಿದ ವಿಷಯಗಳು ಈ ಡಿಸೆಂಬರ್ ತಿಂಗಳಲ್ಲಿ ದೇವರು ಮಾಡಲಿಕ್ಕಾಗಿ ಹೋಗ್ತಾನೆ. ಹೊಸ ಕಾರ್ಯಗಳು, ಹಳೆ ಕಾರ್ಯಗಳಲ್ಲ. ಹಳೆ ಕಾರ್ಯಗಳನ್ನು ತೆಗೆದು ಆಗಲ್ಲ ಅಂತ ಹೇಳಿದ್ದು, ನಡೆಯಲ್ಲ ಅಂತ ಹೇಳಿದ್ದು, ಮುಂದೆ ಹೋಗಕ್ಕಾಗಲ್ಲ ಅಂತ ಹೇಳಿದ ಕಾರ್ಯಗಳು ಈ ಡಿಸೆಂಬರ್ ತಿಂಗಳಲ್ಲಿ ಹೊಸ ಕಾರ್ಯಗಳನ್ನ ಹೊಸ ವರ್ಷಕ್ಕೆ ಹೋಗುವ ಮೊದಲು ನನ್ನ ದೇವರು ಮಾಡುವವನಾಗಿದ್ದಾನೆ. ಆಮೆನ್. ಪರಿಸ್ಥಿತಿಗಳನ್ನು ನೋಡಿ ಮಾತನಾಡೋದಲ್ಲ. ಹೊಸ ಕಾರ್ಯ ಮಾಡುವಾಗ ನಾವು ಆ ಹೊಸ ಕಾರ್ಯಕ್ಕೆ ಸಿದ್ಧರಾಗಬೇಕು. ಹೊಸ ಕಾರ್ಯ ಮಾಡೋದಷ್ಟೇ ಅಲ್ಲ, ಆ ಹೊಸ ಕಾರ್ಯಕ್ಕೆ ನೀವು ಇವತ್ತಿನಿಂದನೇ ಪ್ರಿಪರೇಷನ್ ಮಾಡಬೇಕು. ಏನು ಪ್ರಿಪರೇಷನು? ಪ್ರಾರ್ಥನೆ ಎಂಬ ಪ್ರಿಪರೇಷನು, ಉಪವಾಸವೆಂಬ ಪ್ರಿಪರೇಷನು, ದೇವರ ವಾಕ್ಯಗಳೆಂಬ ಪ್ರಿಪರೇಷನ್ ಒಟ್ಟಿಗೆ ನೀವು ನಿಲ್ಲುವಾಗ ಈ 1ನೇ ತಾರೀಕಿನಲ್ಲಿ ಕೂಗಿ ಹೇಳ್ತೇನೆ, ಡಿಸೆಂಬರಲ್ಲಿ ಹೊಸ ಕಾರ್ಯಗಳು ನಿಮ್ಮ ಮಧ್ಯದಲ್ಲಿ ಸಂಭವಿಸ್ಲಿಕ್ಕಾಗಿ ಹೋಗುತ್ತೆ. ಆಮೆನ್. ಹಾಲೆಲೂಯ್ಯ, ಹಾಲೆಲೂಯ್ಯ. ನಾವು ಸತ್ಯವೇದದಲ್ಲಿ ಅದಕ್ಕೆ ಸಂಬಂಧಪಟ್ಟ ಕಾರ್ಯಗಳನ್ನು ನೋಡುವಾಗ ಸತ್ಯವೇದದಲ್ಲಿ ನಾವು ನೋಡ್ತೀವಿ, ಒಬ್ಬ ವ್ಯಕ್ತಿ 3 ಬಾರಿ ಪವಿತ್ರಾತ್ಮನ ಎನ್ಕೌಂಟ್ರಿಗೆ ಒಳಗಾಗಿರುವಂಥದ್ದನ್ನು. 3 ಬಾರಿ, ಇನ್ನು ಹೆಚ್ಚಿನ ಬಾರಿ ಇದೆ, ಆದರೆ ನಾವು 3 ಘಟನೆಗಳನ್ನು, 3 ಎನ್ಕೌಂಟರ್ ಅಂದರೆ ಒಂದು ಪರಿಶುದ್ಧ ಆತ್ಮನು ನಮ್ಮ ಸಂಧಿಸ್ಲಿಕ್ಕೆ ಬಂದಾಗ, ಪರಿಶುದ್ಧ ಆತ್ಮನು ನಮ್ಮ ಮೇಲೆ ಬಂದಾಗ ಅನೇಕ ಆಗದೇ ಇರುವ ಕಾರ್ಯಗಳು ನಡಿಲಿಕ್ಕೆ ಹೋಗುತ್ತೆ. ಹೊಸ ಕಾರ್ಯಗಳಂದ್ರೆ ಇದುವರೆಗೆ ಕಾಣದೇ ಇರೋದು, ನೀನು ಇದುವರೆಗೆ ಆಗದೇ ಇರೋದು, ಇದುವರೆಗೆ ಎಲ್ಲರೂ ಹೇಳ್ರು ಓ ನಡೆಯಲ್ಲ ಅಂತ ಹೇಳಿದ್ರು, ಆದ್ರೆ ಪರಿಶುದ್ಧ ಆತ್ಮನ ಶಕ್ತಿ ನಿನ್ನ ಮೇಲೆ ಬರುವಾಗ ಈ ತಿಂಗಳಲ್ಲಿ ನೀನು ಹೊಸ ಕಾರ್ಯವನ್ನು ನೋಡ್ಲಿಕ್ಕಾಗಿ ಹೋಗ್ತೀಯ. ಆಮೆನ್. ಹಾಲೆಲೂಯ್ಯ. ಸತ್ಯವೇದದಲ್ಲಿ ಪೇತ್ರನು ಎಲ್ಲರಿಗೆ ಗೊತ್ತಿರುವಂತ ವ್ಯಕ್ತಿ. ಪೇತ್ರನ ಬಗ್ಗೆ ಕೇಳಿದ್ರೆ ಎಲ್ಲರೂ ಹೇಳ್ತಾರೆ, ಅವನು ಮೀನು ಹಿಡಿತಿದ್ದ, ವ್ಯಸ್ತನಾಗಿದ್ದ, ಹಂಗಾಗಿದ್ದ, ಹಿಂಗಾಗಿದ್ದ, ಬೇಕಾದಷ್ಟು ವಾಕ್ಯಗಳನ್ನ ಅಥವಾ ಅವನ ಕುರಿತಾದಂಥ ಮಾಹಿತಿಗಳನ್ನ ನಾವು ಕೊಡ್ಲಿಕ್ಕಾಗಿ ಹೋಗ್ತೇವೆ. ಪೇತ್ರನು ಯಾವ ರೀತಿ ಪರಿಶುದ್ಧಾತ್ಮನಿಂದ ದೇವರಿಂದ ಸಂಧಿಸಲ್ಪಟ್ಟಾಗ ಆಗದೇ ಇರುವ ಕಾರ್ಯಗಳು ಅವನ ಜೀವಿತದಲ್ಲಿ ಆಯಿತು ಎನ್ನುವುದನ್ನ ನಾನು ನಿಮಗೆ ತೋರಿಸಿಕೊಡ್ಲಿಕ್ಕಾಗಿ ಹೋಗ್ತೇನೆ. ವೇಗವಾಗಿ ತೆರೆಯೋಣ. ಲೂಕನು ಬರೆದ ಸುವಾರ್ತೆ 5ನೇ ಅಧ್ಯಾಯ. ಲೂಕನು ಬರೆದ ಸುವಾರ್ತೆ 5ನೇ ಅಧ್ಯಾಯದ 1ನೇ ವಾಕ್ಯದಿಂದ ನಾವು ಓದಿಕೊಳ್ಳೋಣ. ಲೂಕ 5:1. ಒಂದಾನೊಂದು ದಿವಸ ಜನರು ಒತ್ತಾಗಿ ಬಂದು ಆತನ ಮೇಲೆ ಬಿದ್ದುಕೊಂಡು ದೇವರ ವಾಕ್ಯವನ್ನ ಕೇಳುತ್ತಿರಲು ಗೆನೆಜರೇತ್ ಕೆರೆಯ ಅಂಚಿನಲ್ಲಿ ನಿಂತಿದ್ದ ಆತನು ಆ ಕೆರೆಯ ದಡದಲ್ಲಿ 2 ದೋಣಿಗಳನ್ನ ಕಂಡನು. ಬೆಸ್ತರು ಅವುಗಳೊಳಗಿಂದ ಹೊರಗೆ ಬಂದು ತಮ್ಮ ಬಲೆಗಳನ್ನ ತೊಳೆಯುತ್ತಿದ್ದರು. ಆ ದೋಣಿಗಳಲ್ಲಿ ಸೀಮೋನನ ಒಂದು ದೋಣಿಯನ್ನು ಆತನ ಹತ್ತಿರ ದಡದಿಂದ ಸ್ವಲ್ಪ ದೂರಕ್ಕೆ ನೂಕಬೇಕೆಂದು ಅವನನ್ನ ಕೇಳಿಕೊಂಡನು. ತರುವಾಯ ಆತನು ಕೂತುಕೊಂಡು ದೋಣಿಯೊಳಗಿಂದಲೇ ಆ ಜನರ ಗುಂಪಿಗೆ ಉಪದೇಶ ಮಾಡಿದನು. ಮಾತಾಡುವುದನ್ನ ಮುಗಿಸಿದ ಮೇಲೆ ಸೀಮೋನನಿಗೆ ಆಳವಾದ ಸ್ಥಳಕ್ಕೆ ದೋಣಿಯನ್ನ ನಡೆಸಿ ಮೀನು ಬೇಟೆಗಾಗಿ ನಿಮ್ಮ ಬಲೆಗಳನ್ನು ಹಾಕಿರಿ ಎಂದು ಹೇಳಿದನು. ಅದಕ್ಕೆ ಸೀಮೋನನು, ಗುರುವೇ, ನಾವು ರಾತ್ರಿಯೆಲ್ಲಾ ಪ್ರಯಾಸ ಪಟ್ಟರೂ ಏನೂ ಸಿಕ್ಕಲಿಲ್ಲ, ಆದರೆ ನಿನ್ನ ಮಾತಿನ ಮೇಲೆ ಬಲೆಗಳನ್ನು ಹಾಕುತ್ತೇನೆ ಅಂದನು. ಒಂದು ನಿಮಿಷ, ಇಲ್ಲಿ ಸೀಮೋನ್ ಪೇತ್ರನು, ಅವನಿಗೆ ಸೀಮೋನ್ ಪೇತ್ರನ ಎಂಬುದಾಗಿ ಕರೀತಾರೆ. ಸೀಮೋನ್ ಪೇತ್ರನ ದೋಣಿಯನ್ನ ಹತ್ತಿದಂತ ಯೇಸು ಸ್ವಾಮಿ ಹೇಳ್ತಾರೆ, ನೀನು ಆಳವಾದ ಸ್ಥಳಕ್ಕೆ ನಾನು ಹೇಳುವ ಭಾಗದಲ್ಲಿ ನೀನು ಬಲೆಯನ್ನು ಹಾಕಬೇಕು ಅಂತ. ಈ ಪೇತ್ರನ್ ಏನ್ ಮಾಡಿದಾನೆ ಅಂತ ಹೇಳಿದ್ರೆ, ಪೇತ್ರನು ಮೀನು ಹಿಡಿಯೋದಲ್ಲಿ ಪ್ರೊಫೆಸರ್. ಅವನು ಭಯಂಕರ ನಿಪುಣನು, ಭಯಂಕರವಾದ ಜ್ಞಾನವುಳ್ಳವನು. ಆ ಮೀನುಗಾರಿಕೆಯವರಿಗೆ ಗೊತ್ತಿದೆ, ಅವರಿಗೆ ಕರೆಕ್ಟಾಗಿ ಎಲ್ಲಿ ದೋಣಿ ಹೋಗ್ಬೇಕು, ಎಲ್ಲಿ ಬಲೆ ಹಾಕಬೇಕು, ಎಲ್ಲಿ ಹಾಕಿದ್ರೆ ಹೆಚ್ಚು ಮೀನು ದೊರಕುತ್ತೆ, ಎಲ್ಲಿ ಹಾಕಿದ್ರೆ ಪ್ರಾಬ್ಲಮ್ ಆಗುತ್ತೆ, ಎಲ್ಲ ಮೀನುಗಾರರಿಗೆ ಗೊತ್ತಿದೆ. ಈ ಪೇತ್ರ ಸಾಮಾನ್ಯದವನಲ್ಲ, ಅವನು ಮೀನುಗಾರಿಕೆಯಲ್ಲಿ ಒಂದು ಪ್ರೊಫೆಸರ್ ಆಗಿದ್ದಾನೆ. ಪ್ರೊಫೆಸರ್ ಅಂದ್ರೆ ಇಸ್ ಎವ್ರಿಥಿಂಗ್ ಅವನಿಗೆ ಗೊತ್ತಿದೆ, ಎಲ್ಲ ಜ್ಞಾನವುಳ್ಳವನು. ಅವನು ರಾತ್ರಿ ಎಲ್ಲ ಕಷ್ಟಪಟ್ಟು ಬಲೆ ಹಾಕಿ, ನಿದ್ರೆ ಬಿಟ್ಟು ಬಲೆ ಹಾಕಿ ನೋಡ್ತಾನೆ, ಬೆಳಗಾಗುವಾಗ ಒಂದು ಮೀನು ಬರಲಿಲ್ಲ. ಈಗ ಏಸು ಬಗ್ಗೆ ಇವನಿಗೆ ಗೊತ್ತಿಲ್ಲ, ಏಸು ಯಾರಂತ ಇವನಿಗೆ ಅರಿವಿಲ್ಲ. ಏಸು ಹೇಳ್ತಾ ಇದ್ದಾರೆ,
ಪೇತ್ರನೇ, ಸಿಮೋನ್ ಪೇತ್ರನೇ, ನೀನೇನು ಮಾಡಬೇಕು? ದೋಣಿಯನ್ನು ಸ್ವಲ್ಪ ಮುಂದಕ್ಕೆ ನಡೆಸು, ನಾನೊಂದು ಸ್ಥಳ ಹೇಳ್ತೀನಿ, ಅಲ್ಲಿ ನೀನು ಬಲೆಯನ್ನು ಹಾಕಬೇಕು. ಪ್ರೀತಿಯ ದೇವರ ಮಕ್ಕಳೇ, ನಾವು ಆಗಿದ್ರೆ ಏನು ಹೇಳ್ತಾ ಇದ್ವಿ? ಹೋಗೆಲ್ಲೋ ರಾತ್ರಿ ಎಲ್ಲ ನಾವು ಹಾಕಿದ್ದೀವಿ, ಈಗ ನೀವೊಂದು ಬಂದ ದೊಡ್ಡ ಜನಿನಾಗೆ ಅಂತ ಹೇಳ್ತಾನೆ ಹೇಳ್ತೀರಾ ಇಲ್ವಾ? ಸತ್ಯವಾಗಿ ಹೇಳ್ತೀರಾ ಇಲ್ವಾ? ಆದ್ರೆ ನಾನು ಸಂತೋಷ ಪಡೋದು ಹೇಗೆ ಗೊತ್ತಾ? ಹೊಸ ಕಾರ್ಯ ಸಂಭವಿಸುವಾಗ ನಾವು ವಿಧೇಯರಾಗಿ ಕೇಳಬೇಕು. ನಾವು ಹೊಸ ಕಾರ್ಯ ಸಂಭವಿಸುವಾಗ ನಮ್ಮ ಕಿವಿ ಕೆಲವು ಶಬ್ದಕ್ಕೆ ಕಿವಿಗೊಡ್ಲಿಕ್ಕೆ ಹೋಗುತ್ತೆ. ಸೊ ಇಲ್ಲಿ ಹೊಸ ಕಾರ್ಯ ಸಂಭವಿಸುವಂತ ಈ ಸಮಯದಲ್ಲಿ ಪೇತ್ರನು ಪ್ರೊಫೆಸರ್ ಆಗಿದ್ರು, ಮೀನು ಹಿಡಿಯೋದ್ರಲ್ಲಿ ಬಹಳ ನಿಪುಣನು, ಜಾಣನು, ಒಳ್ಳೆ ಅವಾರ್ಡ್ ತಗೊಂಡವನು. ಆದ್ರೂ ಕೂಡ ಯೇಸುವಿನ ಮಾತಿನ ಮೇರೆಗೆ ಆತನು ಬಲೆಯನ್ನು ಹಾಕ್ತಾನೆ. ಅವನು ಹೇಳಿದ ಮಾತು ನೋಡಿ, ಸ್ವಾಮಿ ನಾವೇನೋ ನಿನ್ನ ಮಾತಿನ ಮೇರೆಗೆ ನಾನು ಬಲೆ ಹಾಕ್ತಾ ಇದ್ದೇನೆ. ಕೆಲವೊಮ್ಮೆ ಮಾತು ಕೇಳಬೇಕು. ಏನಾದ್ರೂ ಹೇಳಿದ್ರೆ ಅಯ್ಯೋ ನಂಗೆ ನಿಮ್ಗಿಂತ ಹೆಚ್ಚು ಗೊತ್ತಿದೆ, ನನ್ಗೇನು ಗೊತ್ತಿಲ್ವಾ, ನಾನೇನು ನೋಡದೆ ಇರುವವ್ರ ಅಂತ ನಾವು ಮಾತಾಡಬಾರ್ದು. ಯಾವಾಗಲೂ ದೇವರು ನನಗೆ ಗೊತ್ತಿದೆ, ನನಗೆ ತಿಳಿದಿದೆ, ನನಗೆ ಬೇಡ ಅಂತ ನಾವು ಹೇಳುವಾಗ ದೇವರಲ್ಲಿ ಅದ್ಭುತ ಮಾಡೋದಿಲ್ಲ. ಯಾವಾಗ ಹಂಬಲ್ನೆಸ್ ನಮ್ಮ ಹತ್ರ ಇರುತ್ತೋ, ಆ ವಿಧೇಯತ್ವ ಯಾವತ್ತೂ ಇರುತ್ತೋ, ಯಾವಾಗ ನಾವು ತಗ್ಗಿಸಿಕೊಂಡು ಕೇಳ್ತೀವಿ ನೋಡ್ರಿ, ಆಗಲೇ ಹೊಸ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಸಂಭವಿಸ್ಲಿಕ್ಕಾಗಿ ಹೋಗುತ್ತೆ. ಹಾಲೆಲೂಯ್ಯ. ಆ ಕರಗಳನ್ನ ತಟ್ಟಿ ದೇವರಿಗೆ ನಾವು ಮಹಿಮೆ ಸಲ್ಲಿಸೋಣ. ಆಮೆನ್, ಹಾಲೆಲೂಯ್ಯ. ಬಹಳ ಒಂದು ಉತ್ತಮವಾದ ಸನ್ನಿವೇಶವನ್ನು ನಾವಲ್ಲಿ ನೋಡೋದು. ಆಳವಾದ ಸ್ಥಳಕ್ಕೆ ಬಲೆ ಹಾಕಬೇಕಾದ್ರೆ ಆ ಮಾತನ್ನ ಕೇಳುವಂತ ವಿಧೇಯತ್ವ ಪೇತ್ರನಲ್ಲಿತ್ತು. ಆ ವಿಧೇಯತ್ವ ಇರೋದ್ರಿಂದ ಆತನ ಮಾತಿನ ಮೇರೆಗೆ ಬಲೆ ಹಾಕಿದನು. ಆಮೆನ್. ಇವತ್ತು ನನ್ನನ್ನು ಕೇಳುವ ದೇವರ ಮಕ್ಕಳೇ, ಕೆಲವೊಮ್ಮೆ ದೇವರ ಶಬ್ದ ನಿಮಗೆ ಕೇಳಿಸುತ್ತೆ, ಕೆಲವೊಮ್ಮೆ ವಾಕ್ಯಗಳ ಸಂಗಡ ದೇವರು ಮಾತನಾಡ್ತಾನೆ, ಕೆಲವೊಮ್ಮೆ ಸೇವಕರ ಸಂಗಡ ಮಾತನಾಡ್ತಾನೆ. ಅಂತ ಸಮಯದಲ್ಲಿ ನೀವು ಆ ಮಾತಿಗೆ ವಿಧೇಯರಾಗಬೇಕು. ಇವತ್ತು ಜನ ಮಾಡೋದೇನು ಗೊತ್ತಾ? ನಂಗೆ ಗೊತ್ತಿಲ್ವಾ, ನಂಗೇನು ಗೊತ್ತಿಲ್ಲ, ತಿಳಿಲಿಲ್ವಾ? ನಾನು ಎಷ್ಟು ವರ್ಷ ನೋಡಿದ್ದೀನಿ, ಪೇತ್ರ ಎಷ್ಟು ವರ್ಷ ನೋಡಲಿಲ್ಲ? ಪೇತ್ರ ಎಷ್ಟು ವರ್ಷ ಮೀನು ಹಿಡಿದಿಲ್ಲ? ಅವನು 6 ತಿಂಗಳು ಮೀನು ಹಿಡ್ದದಲ್ಲ, 1 ತಿಂಗಳು ಮೀನು ಹಿಡ್ದದಲ್ಲ, 6 ವರ್ಷ ಮೀನು ಹಿಡ್ದದಲ್ಲ. ಹುಟ್ಟಿನಿಂದ ಅದೇ ಸಮುದ್ರ ತೀರದಲ್ಲಿ ಬೆಳೆದು ಹುಟ್ಟಿನಿಂದಲೇ ಆತನು ಮೀನನ್ನು ಹಿಡಿಯುವ ಅಭ್ಯಾಸವನ್ನ ಮಾಡಿದಂತ ಪೇತ್ರನಿಗೆ ಎಲ್ಲಿ ಮೀನು ಸಿಗುತ್ತೆ ಅಂತ ಗೊತ್ತು. ಆದರೂ ಪೇತ್ರನು ಅವನ ಯೇಸು ಸ್ವಾಮಿಯ ಮಾತಿಗೆ ಆತನು ವಿಧೇಯನಾದನು, ಮಾತನ್ನ ಕೇಳಿದನು. ಕೇಳಿದ ಮೇರೆಗೆ ದೇವರ ಅದ್ಭುತ ಮಾಡಿದನು, ಹೊಸ ಕಾರ್ಯಗಳನ್ನ ಮಾಡಿದನು. ಒಂದು ಹೋಲಿಕೆ ನೋಡ್ರಿ, ರಾತ್ರಿ ಎಲ್ಲ ಮೀನು ಹಿಡ್ದಿದ್ದಾನೆ. 1 ಗಂಟೆ ಅಲ್ಲ, 2 ಗಂಟೆ ಅಲ್ಲ, ಏನು ರಾತ್ರಿ 9-10 ಗಂಟೆಗೆ ಹೋದವನು ಬೆಳಗಿನ ಜಾವ ನಿದ್ರೆ ಬಿಟ್ಟು ಬಂದಿದ್ದಾನೆ. ಬಲೆ ಒಂದು ಮೀನು ಇಲ್ಲ. ಆದ್ರೂ ಅವನು ಸೋತೋಗ್ಲಿಲ್ಲ ನೋಡ್ರಿ. ನೆಕ್ಸ್ಟ್ ಪ್ರಿಪರೇಷನ್ಗೆ ಬಲೆ ತೊಳಿತಾ ಇದ್ದಂತೆ. ವಾಕ್ಯ ಹೇಳತ್ತೆ ಅವನೇನ್ ಮಾಡ್ತಾ ಇದ್ದಾನಂತೆ? ಬಲೆಯನ್ನ ತೊಳಿತಾ ಇದ್ದಾನೆ, ಕ್ಲೀನ್ ಮಾಡ್ತಾ ಇದ್ದಾನೆ. ಕಾರಣ ಮೀನ್ ಸಿಕ್ಕಿಲ್ಲ, ಇವತ್ತು ಹೋಗಲ್ಲ ಅಂತ ಅವನು ಹೇಳಲಿಲ್ಲ. ರಾತ್ರಿ ಮೀನ್ ಸಿಕ್ಕಿಲ್ಲ, ಇವತ್ತು ಆಗಲ್ಲ ಅಂತ ಹೇಳಲಿಲ್ಲ. ರಾತ್ರಿ ಇಷ್ಟು ಕಷ್ಟಪಟ್ಟೆ, ಇವತ್ತೊಂದಿನ ರೆಸ್ಟ್ ಮಾಡ್ತೀನಿ ಅಂತ ಹೇಳಲಿಲ್ಲ. ಆದ್ರೂ ಅವನು ಮಾಡ್ತಾ ಇರುವ ಕೆಲಸ ನೋಡಿ, ಬಲೆಯನ್ನ ತೊಳಿತಾ ಇದ್ದಾನೆ. ಆ ಮೀನ್ಸ್ ಇದ್ರ ಅರ್ಥ ಆತನು ಮತ್ತೆ ಪ್ರಿಪೇರ್ ಮಾಡ್ತಾ ಇದ್ದಾನೆ, ಮತ್ತೆ ಸಿದ್ಧತೆ ಮಾಡ್ತಾ ಇದ್ದಾನೆ, ಮತ್ತೆ ರೆಡಿ ಆಗ್ತಾ ಇದ್ದಾನೆ. ಜೀವನದಲ್ಲಿ ಸೋತು ಹೋಗಬೇಡ. ಸಂಭವಿಸ್ಲಿಲ್ಲ, ನಡೀಲಿಲ್ಲ, ಈ ವರ್ಷ ಆಗ್ಲಿಲ್ಲ, 11 ತಿಂಗಳೋಯ್ತು, ವಾಗ್ದಾನ ನೆರವೇರ್ಲಿಲ್ಲ ಅಂತ ಭಯ ಪಡಬೇಡ, ಚಿಂತೆ ಮಾಡಬೇಡ, ಟೆನ್ಷನ್ಗೆ ಒಳಗಾಗಬೇಡ. ಇನ್ನು 30 ದಿನದ ಒಳಗಡೆ ನನ್ನ ಕರ್ತನು ನಿನ್ನ ಬಲೆಯನ್ನ ತುಂಬಿಸೋದಕ್ಕೆ ಸಾಧ್ಯ. ಆಮೆನ್, ಹಾಲೆಲೂಯ್ಯ, ಹಾಲೆಲೂಯ್ಯ. ನನ್ನ ಕರ್ತನಿಗೆ ವರ್ಷ 30 ದಿನಗಳು, 25 ದಿನಗಳು, 3 ತಿಂಗಳುಗಳು, ಯಾವ ಗಡಿ ಮಿತಿ ಇಲ್ಲ ನನ್ನದು ಕರ್ತನಿಗೆ. ಆತನು ಹೇಳಿದ್ದು ಒಂದೇ, ಆಕಾಶ ಭೂಮಿ ಉಂಟಾಗಲಿ, ಉಂಟಾಯಿತು. ಯಾವತ್ತಾದ್ರೂ ಹೇಳಿದ್ರ ಬರುವ ವಾರ ಆಕಾಶ ಉಂಟಾಗ್ಲಿ, 2 ದಿನ ಬಿಟ್ಟು ಭೂಮಿ ಉಂಟಾಗ್ಲಿ? ಎಲ್ಲ ಉಂಟಾಯ್ತಲ್ಲ, ಇನ್ನು ಸ್ವಲ್ಪ ರೆಸ್ಟ್ ಬೇಕು, ಒಂದು 15 ದಿನ ರೆಸ್ಟ್ ಮಾಡಿ ಭೂಮಿಯಲ್ಲಿರುವ ಜಲಚರ ವಸ್ತುಗಳು ಉಂಟಾಗ್ಲಿ ಅಂತ ದೇವ್ರು ಹೇಳಲಿಲ್ಲ. ದೇವ್ರು ಹೇಳಿದ್ದು ಒಂದೇ ಮಾತು, ಎಸ್ ಅಂದ್ರೆ ಎಸ್,
ನೋ ಅಂದ್ರೆ ನೋ. ದೇವ್ರು ಹೇಳಿದ ಆಕಾಶ ಉಂಟಾಗಲಿ, ಉಂಟಾಯ್ತು. ಭೂಮಿ ಉಂಟಾಗಲಿ, ಉಂಟಾಯ್ತು. ಸೀಮೋನ್ ಪೇತ್ರನೇ ಬಲೆ ಹಾಕು. ಅಲ್ಲಿ ಬಲೆ ಹಾಕಿದ ಮೇಲೆ ಏನ್ ನಡೀತು ನೋಡ್ರಿ. ಹಾಕಿದ ಮೇಲೆ ಮೀನುಗಳು ರಾಶಿ ರಾಶಿಯಾಗಿ ಸಿಕ್ಕಿಕೊಂಡು ಅವರ ಬಲೆಗಳು ಹರಿದು ಹೋಗುತ್ತಿದ್ದವು. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ರಾತ್ರಿ ಎಲ್ಲ ಪ್ರಿಪೇರೇಷನ್ ಒಟ್ಟಿಗೆ ಮಾಡಿದ, ಸಿದ್ಧತೆಯೊಂದಿಗೆ ಮಾಡಿದಂತಹದ್ದು ಫಲ ಕಾಣಲಿಲ್ಲ. ಆದರೆ ಒಂದು ದೇವರ ಮಾತಿನ ಮೇರೆಗೆ, ಆ ಶಬ್ದದ ಮೇರೆಗೆ ಹಾಕಿದಾಗ ಮೀನುಗಳು ಹೇಗೆ ಬಂತಂತೆ? ಬಲೆಗಳು ತುಂಬಿಕೊಂಡವು, ಹರಿದು ಹೋಗುವಷ್ಟು. ಅಂದ್ರೆ ದೇವ್ರು ಕೊಟ್ಟಾಗ ತಗೊಳ್ಳಿಕ್ ನಮ್ಮ ಹತ್ರ ಆಗಲ್ಲ ರೀ. ಕಾರಣ ಕೊಡುವಾತನ ಕೈ ದೊಡ್ಡದು, ತೆಗೆದುಕೊಳ್ಳೋದು ನಮ್ದು ಎರಡೇ ಕೈ. ಆದ್ರೆ ಕೊಡುವಾತನು ಲೋಕವ್ಯಾಪಿಯಾಗಿ ಸರ್ವಶಕ್ತನಾಗಿ ಇಡೀ ಆಕಾಶ ಭೂಮಂಡಲವನ್ನು ಆಳುವ ದೇವರು ಕೊಡುವವನು. ಆಗಿರುವಾಗ ಪ್ರೀತಿಯ ದೇವರ ಮಕ್ಕಳೇ, ನಿನ್ನೆ ನಡೆದದ್ದನ್ನ ಚಿಂತಿಸಬೇಡ, ಕಳೆದ ತಿಂಗಳು ನಡೆದದ್ದನ್ನ ಚಿಂತಿಸಬೇಡ, ವರ್ಷದ ಆರಂಭದಲ್ಲಿ ಆದದನ್ನ ಚಿಂತಿಸಬೇಡ. ದೇವರು ಹೇಳ್ತಾ ಇದ್ದಾನೆ, ನಿನ್ನ ಬಲೆಯನ್ನ ನಾನು ತುಂಬಿಸುತ್ತೇನೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಒಂದು ಎನ್ಕೌಂಟರ್ ಪೇತ್ರನಿಗೆ. ನಮಗೆ ದೇವರು ಒಂದು ಅದ್ಭುತ ಮಾಡಿದಾಗ, ಹೊಸ ಕಾರ್ಯ ಮಾಡಿದಾಗ, ನಮ್ಮನ್ನ ಸಂಧಿಸಿದಾಗ ನಮ್ಮೊಂದು ಬದಲಾವಣೆ ಆಗುತ್ತೆ. ಆಮೇಲೆ ಸಾಕ್ಷಿ ಹೇಳಿದಾಗ ಅವ್ರಿಗೊಂದು ಇಷ್ಟ ಆಯ್ತು. ಏನೋ ದೇವರು ನನ್ನ ಜೀವಿತದಲ್ಲಿ ಎಲ್ಲ ನಾನು ಕೇಳೋ ಮೊದಲು ಕೊಟ್ಟಿದ್ದಾನೆ. ಅಂದ್ರೆ ನೀನ್ ಕೇಳೋದಕ್ಕಿಂತ ಮೊದಲೇ ಅವನಿಗೆ ಗೊತ್ತು ನಿನ್ ಜೀವಿತದಲ್ಲಿ ಒಂದು ಹೊಸ ಕಾರ್ಯ ಮಾಡಬೇಕು ಅಂತ. ಏನಾಯ್ತು? ಬಲೆ ತುಂಬಿದಾಗ ಒಬ್ಬನೇ ಎತ್ಕೊಂಡು ಹೋಗಕ್ ಆಗಿಲ್ಲ. ಏನ್ ಮಾಡಿದಾನೆ? ಆಗ ಅವರು ಮತ್ತೊಂದು ದೋಣಿಯಲ್ಲಿದ್ದ ತಮ್ಮ ಪಾಲುಗಾರರಿಗೆ ನೀವು ಬಂದು ನಮಗೆ ನೆರವಾಗಬೇಕೆಂದು ಸನ್ನೆ ಮಾಡಿದರು. ಸನ್ನೆ ಮಾಡ್ಲಿಕ್ಕೆ ಹೋಗ್ತೀರಿ ಕೆಲವರು. ನೀವು ಮಾತ್ರ ಅಲ್ಲ, ನಿಮ್ ಪಕ್ಕದಲ್ಲಿ ಕುಳಿತಿರುವ ವಿಶ್ವಾಸಿಗೆ ಸನ್ನೆ ಮಾಡ್ತೀರಿ, ಗಂಡನಿಗೆ ಸನ್ನೆ ಮಾಡಿ ಹೇಳ್ತೀರಿ, ಹೆಂಡತಿಗೆ ಸನ್ನೆ ಮಾಡಿ ಹೇಳ್ತೀರಿ, ನನ್ನ ಹತ್ರ ಆಗಲ್ಲ ನೀನು ಬಾ, ಒಟ್ಟಿಗೆ ಸೇರಿ ಮಾಡೋಣ. ಯಾಕೆ? ದೇವ್ರು ಅಷ್ಟು ಕೊಟ್ಟಿದ್ದಾನೆ, ಅಷ್ಟು ಕೊಡ್ತಾ ಇದ್ದಾನೆ, ಅಷ್ಟು ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾನೆ, ಅಷ್ಟು ಆತ್ಮಿಕದಲ್ಲಿ ಮುಂದುವರಿಸ್ತಾ ಇದ್ದಾನೆ. ಹಾಗಾಗಿ ಸನ್ನೆ ಮಾಡುವವರೆಲ್ಲ ದೇವರಿಗೊಂದು ಮಹಿಮೆಯನ್ನ ಸಲ್ಲಿಸಿರಿ. ಹಾಲೆಲೂಯ, ಹಾಲೆಲೂಯ. ಸನ್ನೆ ಮಾಡ್ತೀವಿ, ಯಾಕೆಂದ್ರೆ ಹೆಚ್ಚಾಯ್ತು. ಏನ್ ಮಾಡೋದು? ದೇವ್ರು ತುಂಬಾ ಕೊಟ್ಟಿದ್ದಾರೆ, ಏನ್ ಮಾಡೋದು? ಸ್ವಲ್ಪ ಬಡವರಿಗೆ ಕೊಡೋಣವಾ, ಸ್ವಲ್ಪ ಕಷ್ಟದಲ್ಲಿರುವವರಿಗೆ ಕೊಡೋಣವಾ, ಸ್ವಲ್ಪ ಇಲ್ಲದವರಿಗೆ ಕೊಡೋಣವಾ, ಸ್ವಲ್ಪ ಕಷ್ಟದಲ್ಲಿ ಶಾಲೆಗೆ ಹೋಗುವ ಮಕ್ಕಳಿಗೆ ಕೊಡೋಣವಾ, ವಯಸ್ಸಾದವರಿಗೆ ಕೊಡೋಣವಾ. ಕಣ್ಣಲ್ಲಿ ಸನ್ನೆ ಮಾಡಿ ಹೇಳುವ ಕಾಲಗಳು, ಹೊಸ ಕಾರ್ಯಗಳು ನಡೀತದೆ. ಡಿಸೆಂಬರ್ ತಿಂಗಳಲ್ಲಿ ದೇವರು ಆತನ ಎನ್ಕೌಂಟರ್ ನಮಗಾದ್ರೆ ನಮ್ಮ ಜೀವಿತದಲ್ಲಿ ಹೊಸ ಕಾರ್ಯಗಳನ್ನು ದೇವರು ಮಾಡುವವನಾಗಿದ್ದಾನೆ. ಹಾಲೆಲೂಯ್ಯ, ಹಾಲೆಲೂಯ್ಯ. ಎಷ್ಟು ಜನ ಸಂತೋಷ ಆಯ್ತು. ದೇವರ ಶಬ್ದಕ್ಕೆ ಕಿವಿ ಕೊಟ್ರೆ ತುಂಬಿ ತುಳುಕುವ ಹೊಸ ಕಾರ್ಯಗಳು ನಿನ್ನ ಜೀವಿತದಲ್ಲಿ ನಡೀತದೆ. ನಮ್ಮಲ್ಲಿರುವ ಒಂದು ವೀಕ್ನೆಸ್, ಶಬ್ದ ಕೇಳೋದಿಲ್ಲ. ಊರ್ಗಿಂತ ಮೊದಲೇ ಯಾರಾದ್ರೂ ಒಂದು ಬಂದು ಹೇಳಿದ್ರೆ, ನಂಗೆ ಗೊತ್ತಿದೆ, ನನ್ಗೆ ಗೊತ್ತಿದೆ, ನಂಗೆ ಗೊತ್ತಿಲ್ವಾ? ಎಲ್ಲ ಗೊತ್ತಿದೆ, 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 ಮಣ್ಣು ಸಹ ಗೊತ್ತಿಲ್ಲ. ಹೇಳುದೇನೋ ನಂಗೆ ಗೊತ್ತಿದೆ, ಗೊತ್ತಿದೆ, ಏನು ಗೊತ್ತಿದೆ? ಅವ್ರು ಹೇಳ್ತಾರೆ. ಒಂದು ಅಭಿಷಕ್ತರು ಬಂದು ಹೇಳುವಾಗ, ಒಂದು ಸೇವಕರು ಹೇಳುವಾಗ, ಒಂದು ಸಭೆಯಲ್ಲಿರುವಂತ ಯಾರಾದ್ರೂ ಬಂದು ಹೇಳುವಾಗ ನೀವೇನು ಮಾಡಬೇಕು? ಅದನ್ನ ಕೇಳಬೇಕು. ಕೆಲವ್ರು ಕೇಳ್ತಾರೆ, ಮಾಡೋದಿಲ್ಲ. ಸಮಸ್ಯೆ ಬರೋದಲ್ಲಿ ಹೇಳುವಾಗ ಚೆನ್ನಾಗಿ ಕೇಳ್ತಾರೆ, ಮಾಡೋದೇ ಇಲ್ಲ. ಹಾಗಲ್ಲ ಪೇತ್ರನು ಈ ಗ್ರೂಪಿನವನಲ್ಲ. ಪೇತ್ರನು ಕೇಳ್ದ, ಬಲೆ ಹಾಕಿದ. ಆತನು ಕೇಳಿದ ಮೇರೆಗೆ, ದೇವರ ವಾಕ್ಯದ ಮೇರೆಗೆ, ಆತನ ಶಬ್ದದ ಮೇರೆಗೆ ಬಲೆ ಹಾಕಿರೋದ್ರಿಂದ ಬಲೆಗಳು ತುಂಬಿ ತುಳುಕ್ಲಿಕ್ಕೆ ಪ್ರಾರಂಭವಾಯಿತು. ಇವತ್ತು ಹೇಳ್ತೀನಿ, ಏನೆಲ್ಲ ನಡೀತು 2011, ನಾನು ವಾಗ್ದಾನ ಕೇಳಿದ್ದೇ ಬೇರೆ, ನನ್ನ ಜೀವಿತದಲ್ಲಿ ನಡೆದದ್ದೇ ಬೇರೆ ಅಂತ ಅಂದುಕೊಳ್ಬೇಡ. ಹೊಸ ಕಾರ್ಯಗಳು ಸಂಭವಿಸುವಾಗ ದೇವರು ನಿನ್ನನ್ನು ಹದವಾಗಿ ಮಾಡಿ, ಹದವಾಗಿ ಜ್ಞಾನ ಕೊಟ್ಟು, ಹದವಾಗಿ ನಿನಗೆ ಆಲೋಚನೆ ಕೊಟ್ಟು, ಏನೆಲ್ಲ ನಿನ್ನ ಜೀವಿತದಲ್ಲಿ ಆಗಿದೆ ಅಂತ 11 ತಿಂಗಳವರೆಗೆ ನೆನಪು ಮಾಡಿ, ಈ 12ನೇ ತಿಂಗಳಲ್ಲಿ ಬಿಡುಗಡೆಯಾಗಿ ಹೊಸ ಕಾರ್ಯಗಳನ್ನು ಮಾಡ್ಲಿಕ್ಕಾಗಿ ಹೋಗ್ತಾನೆ. ಆಮೆನ್.
ಹಲ್ಲೆಲೂಯಾ. ದೇವರು ಮಾಡ್ಲಿಕ್ಕೆ ಹೊರಟ್ರೆ ಆತನ ಅನೇಕ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ಮಾಡುತ್ತಾನೆ. ಆಮೆನ್. 11ನೇ ತಿಂಗಳು ಕಳೆದು ಈ 12ನೇ ತಿಂಗಳಿಗೆ ಕಾಲಿಡುವಾಗ ಇಲ್ಲಿ ಅನೇಕ ಮನಸ್ಸಿನಲ್ಲಿ ಅಂದುಕೊಳ್ತಾರೆ, ಏನೆಲ್ಲ ಆಯ್ತು ದೇವರ ನನ್ನ ಜೀವಿತದಲ್ಲಿ, ಏನೆಲ್ಲ ನಡೀತು, ವಾಗ್ದಾನ ಕೇಳಲ್ಪಟ್ಟೆ ನಡೀಲಿಲ್ಲ ಅಲ್ಲ ಅಂತ. ನಾನು ಹೇಳ್ತೀನಿ, 30 ದಿನ ಇನ್ನೂ ಇದೆ. ಆ 30 ದಿನದಲ್ಲಿ ಕೇಳಲ್ಪಟ್ಟ ವಾಗ್ದಾನಕ್ಕೆ 2ರಷ್ಟು ತುಂಬಿ ತುಳುಕುವಷ್ಟು, ಹರಿದು ಹೋಗುವಷ್ಟು ದೇವರು ನಮ್ಮ ಜೀವಿತದಲ್ಲಿ ಮಹತ್ ಕಾರ್ಯಗಳನ್ನು ಆತನು ಮಾಡುವವನಾಗಿದ್ದಾನೆ. ಆಮೆನ್. ಇದು ನೋಡುವಾಗ ಸಾಧ್ಯ ಇದೆಯಾ? ರಾತ್ರಿ ಹಿಡಿದು ಬೆಳಿಗ್ಗೆ ಒಳಗೆ ಅಲ್ಲಿ ಅಂತ ಮೀನೆಲ್ಲ ಮರಿ ಹಾಕಿದ್ದ, ಅಥವಾ ಎಲ್ಲಿದಾದ್ರೂ ಶೋಕಶಗಿದ್ದದೋ ಎಲ್ಲೋ ಹೊಳೆಯಲ್ಲಿದ್ದದೋ ತಂದು ಬಿಟ್ರ? ನೀವು ಅಂದ್ಕೊಳ್ಳೋದಿಲ್ವಾ ಇದೊಂದು ದೊಡ್ಡ ಕಾರ್ಯ, ಒಂದು ದೊಡ್ಡ ಅದ್ಭುತ, ಒಂದು ಹೊಸ ಕಾರ್ಯ ಇದು. ಆ ಹೊಸ ಕಾರ್ಯ ದೇವರು ಮಾಡಿರೋದಾದ್ರೆ ಇದನ್ನ ಕೇಳುವ ನನ್ನ ನಿನ್ನ ಜೀವಿತದಲ್ಲಿ ಹೊಸ ಕಾರ್ಯ ಮಾಡೋದಿಲ್ವಾ? ಆಮೆನ್. ರಿಸೀವ್ ಮಾಡ್ರಿ, ದೇವರು ಹೊಸ ಕಾರ್ಯಗಳನ್ನ ಮಾಡ್ತಾನೆ. ಎರಡನೇದಾಗಿ ಇದೇ ಪೇತ್ರನನ್ನ ಮತ್ತೊಂದು ಕಡೆ ನೋಡ್ಲಿಕ್ಕಾಗಿ ಹೋಗ್ತೀವಿ. ಏನಿವತ್ತು ಪೇತ್ರನ ಬಗ್ಗೆ ಬಹಳ ಹೇಳ್ತಾ ಇದ್ರಲ್ಲ. ಪೇತ್ರ ಫೇವ್ರೆಟ್. ಸ್ವಲ್ಪ ಗಡಿಬಿಡಿ, ಒಳ್ಳೆ ಮನುಷ್ಯ. ಗಡಿಬಿಡಿಯಲ್ಲಿ ಏನೆಲ್ಲ ಹೇಳ್ತಾನೆ, ಅದ್ರ ಬಿಟ್ಟು ಒಳ್ಳೆ ಮನುಷ್ಯ ಅವನು ಪೇತ್ರನು, ಬಹಳ ನಂಬಿಕೆ ಇರುವಂತ ಮನುಷ್ಯ. ಎರಡನೇದಕ್ಕೆ ಬಂದಾಗ ಅಪೋಸ್ತಲರ ಕೃತ್ಯ 12ನೇ ಅಧ್ಯಾಯಕ್ಕೆ ಬರೋಣ. 2ನೇ ಘಟನೆ ಅಪೋಸ್ತಲರ ಕೃತ್ಯ 12ನೇ ಅಧ್ಯಾಯಕ್ಕೆ ಬರೋಣ. ವೇಗವಾಗಿ ಓದಿಕೊಳ್ಳೋಣ. ಅಪೋಸ್ತಲರ 12:1. ಆ ಸಮಯದಲ್ಲಿ ಅರಸನಾದ ಹೆರೋದನು ಸಭೆಯವರಲ್ಲಿ ಕೆಲವರನ್ನ ಹಿಂಸೆ ಪಡಿಸುವುದಕ್ಕೆ ಕೈ ಹಾಕಿ ಯೋಹಾನನ ಅಣ್ಣನಾದ ಯಾಕೋಬನನ್ನ ಕತ್ತಿಯಿಂದ ಕೊಲ್ಲಿಸಿದನು. ಇದು ಯಹೂದ್ಯರಿಗೆ ಮೆಚ್ಚುಗೆಯಾಗಿದೆ ಎಂದು ನೋಡಿ ಅಷ್ಟಕ್ಕೆ ನಿಲ್ಲದೆ ಪೇತ್ರನನ್ನು ಹಿಡಿಸಿದನು. ಪೇತ್ರನನ್ನ ಏನ್ ಮಾಡಿದ್ರಿ? ಈಗ ಹಿಡಿದು ಎಲ್ಲಿ ಕರ್ಕೊಂಡು ಹೋದ್ರು? ಆ ಕಾಲದಲ್ಲಿ ಹುಳಿ ಇಲ್ಲದ ರೊಟ್ಟಿಯ ಹಬ್ಬ ನಡೆಯುತ್ತಿತ್ತು. ಅವನನ್ನು ಪಸ್ಕ ಹಬ್ಬವಾದ ಮೇಲೆ ಜನರ ಮುಂದೆ ತರಿಸಬೇಕೆಂಬ ಯೋಚನೆಯಿಂದ ಸೆರೆಯಲ್ಲಿ ಹಾಕಿಸಿ ಅವನನ್ನ ಕಾಯಲಿಕ್ಕೆ 4 ಸಿಪಾಯಿಗಳಿದ್ದ 4 ಗುಂಪುಗಳ ವಶಕ್ಕೆ ಕೊಟ್ಟನು. ಪೇತ್ರನು ಸೆರೆಮನೆಯೊಳಗೆ ಕಾವಲಲ್ಲಿದ್ದಾಗ ಸಭೆಯವರು ಅವನಿಗೋಸ್ಕರ ಆಸಕ್ತಿಯಿಂದ ದೇವರಿಗೆ ಪ್ರಾರ್ಥನೆ ಮಾಡುತ್ತಿದ್ದರು. ಹೆರೋದನು ಅವನನ್ನು ಜನರ ಮುಂದೆ ತರಿಸಬೇಕೆಂದಿದ್ದ ದಿವಸ ಹಿಂದಿನ ರಾತ್ರಿಯಲ್ಲಿ. ಒಂದು ನಿಮಿಷ, ಇಲ್ಲಿ ಪೇತ್ರನನ್ನ ಹಿಡ್ಕೊಂಡು ಕರ್ಕೊಂಡೋಗಿ ಮಾಡಿದಂತಹ ಕೆಲಸ ಏನಂದ್ರೆ, ಒಬ್ರಿಬ್ರು ಸಿಪಾಯಿಗಳಲ್ಲ, 4 ಜನರ ಗುಂಪು 4 ಇಟ್ಟಿದ್ದಾರೆ. ಯಾವತ್ತು ವಿಶ್ವಾಸಿಗಳ ಹತ್ರ ಬರುವವರು ಗುಂಪಾಗಿ ಅಟ್ಯಾಕ್ ಮಾಡ್ಲಿಕ್ಕೆ ಬರ್ತಾರೆ. ಹಲ್ಲೆಲೂಯಾ. ನೋಡ್ರಿ, ಎಲ್ಲಾದ್ರೂ ಈ ವಿಶ್ವಾಸಿಯನ್ನ ಒಬ್ರೇ ಅಟ್ಯಾಕ್ ಮಾಡೋದಿಲ್ಲ. ಕಾರಣ, ಪರಿಶುದ್ಧ ಆತ್ಮ ಇರುವಾಗ ಒಬ್ರಿಗೆಲ್ಲ ಅಟ್ಯಾಕ್ ಮಾಡಕ್ ಆಗಲ್ಲ. ಈ ಪೇತ್ರನನ್ನ ಅಟ್ಯಾಕ್ ಮಾಡಿದ್ದಷ್ಟೇ ಅಲ್ಲ, ಅವನನ್ನ ಸರಪಳಿ ಹಾಕಿ ಇಟ್ಟಿದ್ದಾರೆ. ಆದ್ರೂ ಕಾಯ್ಲಿಕ್ಕೆ 4 ಜನ. ಹಲ್ಲೆಲೂಯಾ. ನೀವು ಇದನ್ನ ಯೋಚನೆ ಮಾಡಿ ನೋಡ್ರಿ. ಸರಪಳಿ ಹಾಕಿ ಅವನನ್ನ ಬಂಧಿಸಿಟ್ಟಿದ್ದಾರೆ, ಬೀಗ ಹಾಕಿದ್ದಾರೆ, ದೊಡ್ಡ ಬೀಗಗಳನ್ನ ಆ ಸೆರೆಮನೆಯ 4 ಬಾಗಿಲುಗಳಿಗೆ ಹಾಕಿದ್ದಾರೆ. ಅಷ್ಟೇ ಅಲ್ಲ, ಆ 4 ಬೀಗದ ಮಧ್ಯೆ ಇನ್ನು 4 ಜನರ ಗುಂಪಂತೆ. ಈಗ ತಿಳ್ಕೊಳ್ರಿ, ಇಲ್ಲಿ ಹೊಸ ಕಾರ್ಯ ಸಂಭವಿಸ್ಲಿಕ್ಕೆ ಸಾಧ್ಯ ಉಂಟಾ? ನನ್ನ ಪ್ರಶ್ನೆ. ಪೇತ್ರನನ್ನ ಬಿಡಿಸ್ಲಿಕ್ಕೆ ಸಾಧ್ಯ ಇದೆಯಾ? ಒಂದು ಬೀಗನೂ ಮುಟ್ಟಕ್ಕಾಗಲ್ಲ. ಒಂದು ಬೀಗ ಮುಟ್ಟಿದ್ರೆ 4 ಕಡೆಗಳಲ್ಲಿ 4 ಜನ ಸಿಪಾಯಿಗಳು ನಿಂತಿದ್ದಾರೆ. ಈಗ ಯೋಚನೆ ಮಾಡ್ರಿ, ಪೇತ್ರನನ್ನ ಟಚ್ ಮಾಡೋದಲ್ಲ, ಒಂದೊಂದು ಸೊಳ್ಳೆ ಕೂಡ ಪೇತ್ರನ ಹತ್ರ ಹೋಗಂಗಿಲ್ಲ. ಈಗ ಅಂತಹ ಬಂಧನದಲ್ಲಿ ಪೇತ್ರನನ್ನ ಇಟ್ಟಿದ್ದಾರೆ. ಪೇತ್ರ ಎನ್ಸ್ಕೊಂಡ, ನನ್ನ ಕತೆ ಆಯಿತು, ನಾನು ಸೆರೆಮನೆಯಲ್ಲಿದ್ದೀನಿ, ಕೋಳ ಹಾಕಿದ್ದಾರೆ, ಸರಪಳಿಯಿಂದ ನನ್ನನ್ನು ಕಟ್ಟಿದ್ದಾರೆ, ಇನ್ಯಾವಾಗ ಬಿಡುಗಡೆಯೋ ಗೊತ್ತಿಲ್ಲ. ಆಮೆನ್. ಹಲ್ಲೆಲೂಯಾ. ಇನ್ಯಾವಾಗ ಬಿಡುಗಡೆ ಗೊತ್ತಿಲ್ಲ ಅಂತ ಹೇಳುವಾಗ ನನ್ನ ದೇವರು ಹೊಸ ಕಾರ್ಯ ಮಾಡ್ತಾನೆ. ಎಲ್ಲಿ ಆಗಲ್ಲ ಅಂತಾರೋ, ಎಲ್ಲಿ ಸಾಧ್ಯ ಇಲ್ಲ ಅಂತಾರೋ, ಎಲ್ಲಿ ಏನೋ ಸಂಭವಿಸಲ್ಲ ಅಂತ ಬರೀತಾರೋ, ಅಲ್ಲೇ ನನ್ನ ದೇವ್ರು ಅದ್ಭುತ ಮಾಡೋದು. ಹಲ್ಲೆಲೂಯಾ. ಎಲ್ಲ ಹೊಸ ಕಾರ್ಯ ಮಾಡೋದು ದೇವ್ರು ಮಾಡಿದ್ದನ್ನೇ ಮಾಡೋದಿಲ್ಲ. ಯಾವುದು ಬೇಕು ಇದು ಅದ್ಭುತವಾಗಿ ಈ ಪೇತ್ರನನ್ನ ಬಿಡಿಸೋದಿದೆ ಅಲ್ಲ, ಅದು ಮಹಾ ದೊಡ್ಡ ಕಾರ್ಯ. ಆ ಕಾರ್ಯವನ್ನ ದೇವರು ಪೇತ್ರನ ಜೀವಿತದಲ್ಲಿ ಮಾಡ್ತಾರೆ. ಪೇತ್ರನಿಗೆ ಒಂದು ಎನ್ಕೌಂಟರ್ ಆಗುತ್ತೆ. ಆಮೆನ್.
ಪೇತ್ರನಿಗೇನಾಯ್ತು? ಎನ್ಕೌಂಟರ್ ಆಗ್ತಾ ಇದೆ. ಹಾಲೆಲೂಯ್ಯ, ಹಾಲೆಲೂಯ್ಯ. ಆ ದಿನ ರಾತ್ರಿ ಒಂದು ಹೊಸ ಕಾರ್ಯ ಸಂಭವಿಸ್ಲಿಕ್ಕಾಗಿ ಹೋಗುತ್ತೆ. ನೀನ್ ತಿಳ್ಕೊಂಡದ್ದಲ್ಲ. ನೀನ್ ತಿಳ್ಕೊಂಡದ್ದೇನೋ ಎಲ್ಲ ಏನೋ ನೆಗೆಟಿವ್ ಥಿಂಕಿಂಗೇ ನಿನ್ನ ಹತ್ರ. ನಾನು ಇಷ್ಟು ಕಷ್ಟಪಟ್ಟು ನಾ ಹೇಳಿರ್ತೀನಿ. ಯಾರು ನಿನಗೆ ಕಷ್ಟಪಡ್ಲಿಕ್ಕೆ ಹೇಳಿದ್ದು? ಯಾರು ಹೇಳಿದ್ದು ಕಷ್ಟಪಡ್ಲಿಕ್ಕೆ? ಕಷ್ಟಪಡಬೇಡ್ರಿ, ಇಷ್ಟಪಡ್ರಿ. ಯಾರ್ಯಾರನ್ನು ಅಲ್ಲ, ಯೇಸುವನ್ನ ಇಷ್ಟಪಡ್ರಿ. ನಿನ್ನ ಕಷ್ಟವನ್ನ ಇಷ್ಟವಾಗಿ ಮಾರ್ಪಡಿಸ್ಲಿಕ್ಕೆ ಒಬ್ಬ ಕರ್ತನು ನಮ್ಮ ಸಂಗಡ ಇದ್ದಾನೆ. ನೀನು ಕಷ್ಟಪಡ್ಲಿಕ್ಕಲ್ಲ ದೇವ್ರು ಕರೆದದ್ದು. ನೀನು ಅದೇ ರೋಗದಲ್ಲಿ ಹೋಗ್ಲಿಕ್ಕಲ್ಲ ದೇವ್ರು ಕರೆದದ್ದು. ದೇವ್ರು ಕರೆದದ್ದು ನಿನ್ನ ಜೀವಿತದಲ್ಲಿ ಕರ್ತನ ಆಳ್ವಿಕೆಗೆ, ಕರ್ತನ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ಹೊಸ ಕಾರ್ಯಗಳನ್ನ ಆತನು ಮಾಡ್ಲಿಕ್ಕಾಗಿ ನಿನ್ನನ್ನು ಕರೆದಿದ್ದಾನೆ. ನೀನು ಆ ಹೊಸ ಕಾರ್ಯಗಳಿಗೆ ಸಿದ್ಧರಾಗಬೇಕು. ಸಿದ್ಧತೆ ಬೇಕು. ಹೇಗೆ ಪೇತ್ರನು ಪ್ರಿಪರೇಷನ್ ಮಾಡಿದ, ಅಲ್ಲಿ ಪ್ರಿಪರೇಷನ್ ಆಯ್ತು. ಬಲೆ ತೊಳಿತಾ ಇದ್ದ ಮಾರನೇ ದಿನಕ್ಕೆ. ನೀನು ಒಂದು ಘಟನೆ ಸಂಭವಿಸಿದಾಗ ದೇವ್ರೇ ಬೇಡ, ಸಭೆನೇ ಬೇಡ, ವಾಕ್ಯನೇ ಬೇಡ, ಪ್ರೇಯರೇ ಬೇಡ. ಯಾಕೆಂದ್ರೆ ನಿನ್ನ ತಲೆಯಲ್ಲೆಲ್ಲ ಘಟನೆನೇ ತುಂಬಿರುತ್ತೆ. ಆದ್ರೆ ಪೇತ್ರನ ಮೈಂಡಲ್ಲಿ ಎರಡು ಘಟನೆಗೆ ಬಂದ್ವಿ. ಅಲ್ಲಿಯೂ ಅವನ ಮೈಂಡಲ್ಲಿ ಮೀನ್ ಸಿಕ್ಕಿಲ್ಲ ಅನ್ನುವ ಯೋಚನೆ ಬಿಟ್ಟ, ಮತ್ತೆ ಪ್ರಯತ್ನ ಪಟ್ಟ. ಇಲ್ಲಿ ಸೆರೆಮನೆಯಲ್ಲಿದ್ದಾಗ ಪೇತ್ರನಿಗೆ ಗೊತ್ತು, ಸೆರೆಮನೆಯಲ್ಲ ಪಾತಾಳಕ್ಕೆ ನನ್ನನ್ನು ಕರ್ಕೊಂಡೋದ್ರು, ಅಲ್ಲಿಯೂ ನನ್ನ ಕರ್ತನು ಹೊಸ ಕಾರ್ಯವನ್ನ ಮಾಡ್ತಾನೆ ಎನ್ನುವ ನಂಬಿಕೆಯಿಂದ ಇರುವ ಕಾರಣ ದೇವರು ಆ ಸೆರೆಮನೆಯಲ್ಲಿ ಹೊಸ ಕಾರ್ಯವನ್ನ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಆಮೆನ್. ದೇವ್ರು ನಿಮ್ಮ ಜೀವಿತದಲ್ಲಿ ಮಾಡ್ಲಿಕ್ಕೆ ಬರುವಾಗ ನಿಮ್ಮ ಬಾಯಿಂದ ಮಾತು. ಹೊಸ ಕಾರ್ಯ ಮಾಡ್ಲಿಕ್ಕೆ ಸಿದ್ಧರಾಗಿ ಬರ್ತಾರೆ ದೇವ್ರು. ಸಿದ್ಧರಾಗಿ ಬರುವಾಗ ಮನೆಯಲ್ಲಿ ಗಂಡ ಹೆಂಡತಿ, ಅಪ್ಪ ಮಕ್ಕಳು, ಅಮ್ಮ ಮಕ್ಕಳು ಸ್ಟಾರ್ಟ್ ಮಾಡ್ತಾರೆ. ಏನು ನಡೀತದ ಎಲ್ಲ ಮಗನೇ, ನಾನು ನಿನ್ಗೆ ಹೊಸ ಕಾರ್ಯ ಮಾಡ್ಲಿಕ್ಕೆ ಬಂದು ನಿಂತಿದ್ದೀನಿ, ನಿನ್ನ ಬಾಯಲ್ಲಿ ಏನು ಬರ್ತಾ ಇದೆ? ಹಲ್ಲೆಲೂಯ. ಅದಕ್ಕೆ ವಿಶ್ವಾಸಿಗಳೇ, ದೇವರ ಮಕ್ಕಳೇ, ಎಚ್ಚರವಾಗಿದ್ದು ದೇವರ ಕುರಿತು ಪಾಸಿಟಿವ್ ಮಾತುಗಳನ್ನು ಆಡ್ರಿ, ನಂಬಿಕೆಯ ಮಾತುಗಳನ್ನು ಆಡ್ರಿ. ಹೊಸ ಕಾರ್ಯಗಳು ಸಂಭವಿಸೋದಕ್ಕಾಗಿ ನೀವು ದೇವರ ಮುಂದೆ ಸಿದ್ಧತೆಯೊಂದಿಗೆ ಕಾಣ್ರಿ. ಸೆರೆಮನೆಯಲ್ಲಿದ್ದಾನೆ, ಸರಪಳಿಗಳು ಬಿಗಿಯಲ್ಪಟ್ಟಿದೆ, ಹೊಸ ಕಾರ್ಯ ಸಂಭವಿಸ್ಲಿಕ್ಕೆ ಹೋಗ್ತಾ ಇದೆ. ಏನು ಹೊಸ ಕಾರ್ಯ? ಆ ದಿನ ರಾತ್ರಿ, ಹಿಂದಿನ ರಾತ್ರಿಯಲ್ಲಿ ಪೇತ್ರನು 2 ಸರಪಳಿಗಳಿಂದ ಕಟ್ಟಲ್ಪಟ್ಟವನಾಗಿ ಇಬ್ಬರು ಸಿಪಾಯಿಗಳ ನಡುವೆ ನಿದ್ದೆ ಮಾಡುತ್ತಿದ್ದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೊಸ ಕಾರ್ಯ ಸಂಭವಿಸುವಾಗ ಟೆನ್ಷನ್ ಇರಲ್ಲ. ಯಾರಿಗೆಲ್ಲ ನನ್ನ ದೇವ್ರ ಹೊಸ ಕಾರ್ಯ ಇನ್ನು 30 ದಿನ ಇದೆ, ಈ ವರ್ಷದಲ್ಲಿ ಮಾಡ್ತಾನೆ ಅಂತ ನಂಬಿಕೆ ಇದೆಯೋ ಅವ್ರಿಗೆ ಆ ವಿಷಯದ ಕುರಿತು ಟೆನ್ಷನ್ ಬರಲ್ಲ. ಕಾರಣ ಇನ್ನೂ 30 ದಿನ ಇದೆ. ನನ್ನ ಕರ್ತನು 30 ದಿನದ ರಾತ್ರಿಯಲ್ಲಿಯೂ ಕೂಡ ಮಾಡ್ಲಿಕ್ಕೆ ಶಕ್ತನು. ಒಂದು ಕ್ಷಣ ಸಾಕು, ಒಂದು ಕ್ಷಣ ಸಾಕು. ಕಣ್ಣು ರೆಪ್ಪೆ ಮಿಟುಕಿಸೋದ್ರಲ್ಲಿ ನನ್ನ ಕರ್ತನು ನಿನ್ನನ್ನು ಎಬ್ಬಿಸ್ಲಿಕ್ಕೆ ಸಾಧ್ಯ. ಆಮೆನ್. ಹೊಸ ಕಾರ್ಯ ಡಿಸೆಂಬರ್ ತಿಂಗಳಲ್ಲಿ ಸಂಭವಿಸಬೇಕಾದ್ರೆ ನಿನಗೆ ಆ ರೀತಿ ನಂಬಿಕೆ ಇರಬೇಕು. ಆಮೆನ್. ಹೇಳ್ತಾ ಇದ್ದಾರೆ, ಕಾವಲುಗಾರರು ಬಾಗಿಲ ಮುಂದೆ ನಿಂತು ಸೆರೆಮನೆಯನ್ನ ಕಾಯುತ್ತಿದ್ದರು. ಪಕ್ಕನೆ ಕರ್ತನ ದೂತನು ಪೇತ್ರನೆದುರಿಗೆ ನಿಂತನು. ಅವನಿದ್ದ ಕೋಣೆಯಲ್ಲಿ ಬೆಳಕು ಹೊಳೆಯಿತು. ಅವನು ಪೇತ್ರನನ್ನ ಪಕ್ಕೆ ತಟ್ಟಿ ಎಬ್ಬಿಸಿ, ತಟ್ಟನೆ ಏಳು ಅಂದನು. ಆಗಲೇ ಅವನ ಕೈಗಳಿಗೆ ಹಾಕಿದ್ದ ಸರಪಳಿಗಳು ಕಳಚಿ ಬಿದ್ದವು. ಆ ದೂತನು ಅವನಿಗೆ ನಡುಕಟ್ಟಿಕೊಂಡು ನಿನ್ನ ಕೆರೆಗಳನ್ನ ಮೆಟ್ಟಿಕೋ ಎಂದು ಹೇಳಲು ಅವನು ಹಾಗೇ ಮಾಡಿದನು. ನಿನ್ನ ಮೇಲಂಗಿಯನ್ನ ಹಾಕಿಕೊಂಡು ನನ್ನ ಹಿಂದೆ ಬಾ ಅಂದನು. ಅವನು ಹೊರಗೆ ಬಂದು ಆ ದೂತನ ಹಿಂದೆಯೇ ಹೋಗುತ್ತಾ ದೂತನ ಮೂಲಕವಾಗಿ ನಡೆದ ಸಂಗತಿ ನಿಜವಾದದೆಂದು ತಿಳಿಯದೆ ತಾನು ನೋಡಿದ್ದು ಕನಸು ಎಂದು ನೆನೆಸಿದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ತಿಂಗಳಲ್ಲಿ ನಿಂಗೆ ಒಂದಿನ ಅನ್ಸುತ್ತೆ, ಏನೋ ಕನಸು ಕಂಡ ಹಾಗೆ ಇದೆ, ಇದೆಲ್ಲ ನನ್ನ ವಿಷಯದಲ್ಲೇ ಆಗಿದ್ದ, ನನ್ನ ಮನೆಯಲ್ಲೇ ಆಗ್ತಾ ಇದೆಯಾ, ನನ್ನ ಕುಟುಂಬದಲ್ಲಿ ಇಷ್ಟೆಲ್ಲ ಬದಲಾವಣೆ ಆಯ್ತಾ, ಅಯ್ಯೋ ಕನಸು ತರ ಕಾಣ್ತಾ ಇದೆ, ಇದು ನಡೀತಾ ಅನ್ನುವ ರೀತಿಯಲ್ಲಿ ದೇವರು ಈ ಡಿಸೆಂಬರ್ ತಿಂಗಳಲ್ಲಿ ನಿನ್ನ ಜೀವಿತದಲ್ಲಿ ಮಾಡ್ಲಿಕ್ಕಾಗಿ ಹೋಗ್ತಾನೆ. ಆತನನ್ನು ನಂಬುವವರು ಒಂದು ಕಾಲಕ್ಕೂ ಅವರು ಸೋತು ಹೋಗೋದಿಲ್ಲ. ಆತನು ಗೊತ್ತಿದೆ ತನ್ನ ಮಕ್ಕಳಿಗೆ ಯಾವ ಸಮಯದಲ್ಲಿ ಏನು ಹೊಸ ಕಾರ್ಯಗಳನ್ನ ಮಾಡಬೇಕು ಎನ್ನುವುದಾಗಿ. ಪೇತ್ರನು ಹೋಗುವಾಗ ಪೇತ್ರನು ಅಂದ್ಕೊಂಡ, ನಾನು ಕನಸು ಕಾಣ್ತಾ ಇದ್ದೇನೆ, ಯಾಕೆಂದ್ರೆ ಈ ಸೆರೆಮನೆಯ ಬೀಗಗಳು ಮುರಿಲಿಕ್ಕೆ ಸಾಧ್ಯನಾ?
ಸೆರೆಮನೆಯ ಬಾಗಿಲು ಓಪನ್ ಆಗ್ಲಿಕ್ಕೆ ಸಾಧ್ಯನಾ? ಹಾಲೆಲೂಯ್ಯ. ಹೇಗೆ ನೀವು ಅದನ್ನು ಹೋಲಿಕೆ ಮಾಡಲಿಕ್ಕೆ ಸಾಧ್ಯ? ಅದ್ಭುತ ಕಾರ್ಯ, ಹೊಸ ಕಾರ್ಯ ಆ ಸೆರೆಮನೆ ಒಳಗೂ ನನ್ನ ದೇವರು ಮಾಡಿದ್ದಾನೆ. ದೇವರು ಮಾಡ್ಲಿಕ್ಕೆ ಹೊರಟ್ರೆ ಆತನಿಗೆ ಸೆರೆಮನೆ ಆದ್ರೇನು, ಅರಮನೆ ಆದ್ರೇನು, ಎಲ್ಲಿ ಬೇಕಾದ್ರೂ ನನ್ನ ದೇವರು ಅದ್ಭುತ ಮಾಡಲಿಕ್ಕೆ ಸಾಧ್ಯ. ಹಾಲೆಲೂಯ್ಯ. ಅದೇ ಕರ್ತನ ಫರೋಹನನ ಕಾಲದಲ್ಲಿ ಫರೋಹನನು ಬಿಡದೆ ಇರುವಾಗ, ಆರಾಧನೆಗೆ ಜನರನ್ನ ಬಂಧಿಸಿಟ್ಟಿರುವಾಗ, ಅಲ್ಲಿರುವ ಚೊಚ್ಚಲ ಮಕ್ಕಳನ್ನ ಸಂಹರಿಸಿ ಅಲ್ಲಿಂದ ಕರೆದುಕೊಂಡು ಬಂದಂತ ಅದೇ ದೇವರು ಇವತ್ತು ಅದೇ ಮಕ್ಕಳು ಸೆರೆಮನೆಯಲ್ಲಿದ್ದಾಗ ನನ್ನ ದೇವರು ಬಾಯಿ ಮುಚ್ಚಿ ಕುಳಿತುಕೊಳ್ಳುವ ದೇವರಲ್ಲ. ಹೊಸ ಕಾರ್ಯವನ್ನು ನಮ್ಮ ನಿಮ್ಮ ಜೀವಿತದಲ್ಲಿ ಆತನು ಮಾಡುವವನಾಗಿದ್ದಾನೆ. ನಂಬುವ ದೇವರ ಮಕ್ಕಳು ಗಟ್ಟಿಯಾಗಿ ಕರೆಗಳನ್ನ ತಟ್ಟಿ ಆ ಪರಿಶುದ್ಧಾತ್ಮನಿಗೆ ಮಹಿಮೆಯನ್ನ ಸಲ್ಲಿಸೋಣ. ಆಮೆನ್. ಸಂಭವಿಸುತ್ತೆ ಹೊಸ ಕಾರ್ಯಗಳು. ಇದು ಸತ್ಯವೇದದಲ್ಲಿ ಮಾತ್ರ ಅಲ್ಲ, ನನ್ನ ನಿನ್ನ ಜೀವಿತದಲ್ಲಿ ನಡಿಲಿಕ್ಕೆ ಹೋಗುತ್ತೆ. ಆಮೆನ್. ಇದುವರೆಗೂ ನಾವು ನಿಂತದ್ದನ್ನ ನೋಡಿದ್ರೆ ಹೊಸ ಕಾರ್ಯಗಳು ಎಷ್ಟು ನಮ್ಮ ಜೀವಿತದಲ್ಲಿ ದೇವರು ಮಾಡಿದ್ರು. ಎಲ್ಲಿದ್ದ ನಮ್ಮನ್ನ ಎಲ್ಲಿಗೆ ಕರ್ಕೊಂಡು ಬಂದ್ರು, ಹೇಗೆ ಇದ್ದಂತ ನಮ್ಮನ್ನ ಎಲ್ಲಿಯವರೆಗೆ ದೇವರು ನಡೆಸಿದ್ರು, ಎಬಿನೇಸರ್ ಆಗಿ ನಡೆಸಿದ್ರು. ಹಿಂದಿನ ಘಟನೆಗಳನ್ನ ನೆನಪು ಮಾಡಿಕೊಂಡ್ರೆ ಹೊಸ ಕಾರ್ಯ ಒಂದಲ್ಲ 100 ಮಾಡಿದ್ದಾರೆ. 1-2 ಅಲ್ಲ, ಒಂದೊಂದನ್ನ ನೀವು ಆಲೋಚನೆ ಮಾಡಿ ನೋಡಿದ್ರೆ ಇದು ನನ್ನ ಜೀವಿತದಲ್ಲಿ ಆಯ್ತಾ ಕ್ವಶನ್ ಮಾರ್ಕ್. ಹಿಂಗ್ ನಡೀತಾ ನನ್ನ ಜೀವಿತದಲ್ಲಿ? ಒಮ್ಮೆ ಫ್ಲಾಶ್ ಬ್ಯಾಕ್ ಹೋದ್ರೆ ನೀನ್ ಎಲ್ಲಿದ್ದಿ ಅರ್ಥ ಮಾಡ್ಕೋ, ಹೇಗಿದ್ದಿ ಅರ್ಥ ಮಾಡ್ಕೋ. ಅಲ್ಲಿಂದ ಕರೆ ತಂದಂತಹ ದೇವರು ಒಂದು ಹೊಸ ಕಾರ್ಯ ಅಲ್ಲ, ನಿನ್ನ ಆರೋಗ್ಯದಲ್ಲಿ, ಫೈನಾನ್ಸ್ ಅಲ್ಲಿ, ಕುಟುಂಬದಲ್ಲಿ, ಪಾಪದ ಜೀವಿತದಲ್ಲಿ, ಪ್ರತಿ ಮಾರ್ಗದಲ್ಲೂ ಹೊಸ ಕಾರ್ಯವನ್ನ ಮಾಡಿದಂತ ದೇವರಿಗೆ ಆತನಿಗೆ ಕರೆಗಳನ್ನ ಎತ್ತಿ ಹೇಳೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇವೆಲ್ಲ ಪರಿಶುದ್ಧಾತ್ಮನು ಒಂದು ಎನ್ಕೌಂಟರ್ ಆದಾಗ, ಸಂಧಿಸಿದಾಗ ಈ ಘಟನೆಗಳು ನಡೀತದೆ. ನಮ್ಮ ನಿಮ್ಮ ಜೀವಿತದಲ್ಲಿ ಎಣಿಸೋದಾದ್ರೆ ಪೇತ್ರನು ಲೈಫ್ ಲಾಂಗ್ ಬಿಡುಗಡೆ ಇಲ್ಲ. ಪೇತ್ರನಿಗೆ ಲೈಫ್ ಲಾಂಗ್ ಬಿಡುಗಡೆ ಇಲ್ಲ. ಆದ್ರೆ ಒಂದು ವಾಕ್ಯ ನನಗೆ ಬಹಳ ಇಷ್ಟ ಆಯ್ತು. ಏನ್ ಗೊತ್ತಾ? ಸಭೆ ಆತನಿಗೋಸ್ಕರ ಪ್ರಾರ್ಥಿಸಿತು. ಸಭೆ ಆತನಿಗೋಸ್ಕರ ಕಣ್ಣೀರಿಟ್ಟು ಪ್ರಾರ್ಥಿಸಿತು. ಇವತ್ತು ಸಭೆ ಪ್ರಾರ್ಥಿಸೋದಾದ್ರೆ ಆ ಸಭೆ ಉನ್ನತ ಸ್ಥಾನದಲ್ಲಿ ದೇವರು ಕರ್ಕೊಂಡು ಹೋಗ್ತಾನೆ. ಸಭೆಯಲ್ಲಿರುವ ಜನರು ನಿದ್ದೆ ಮಾಡುವ ಜನರಾಗಬಾರದು. ಸಭೆಯಲ್ಲಿರುವ ಜನರು ಉದಾಸೀನದ ಜನರಾಗಬಾರದು. ಸಭೆಯಲ್ಲಿರುವ ಜನರು ಏನೋ ವಾಕ್ಯ ಹೇಳ್ತಾರೆ ಕೇಳಿಕೊಂಡು ಹೋಗುವಂತ, ಒಂದು ಕಿವಿಯಲ್ಲಿ ಕೇಳಿ ಇನ್ನೊಂದು ಕಿವಿಯಲ್ಲಿ ಬಿಡುವಂತ ಜನರು ಸಭೆಯಲ್ಲಿ ಅಲ್ಲ. ಸಭೆ ಆಸಕ್ತಿ ಉಳ್ಳ ಪ್ರಾರ್ಥನೆ, ಸಭೆ ಆಸಕ್ತಿ ಉಳ್ಳಂತಹ ಉಪವಾಸ ಇವತ್ತು ಸಭೆಯನ್ನ, ಸೇವಕರನ್ನ, ಸೆರೆಮನೆಯಲ್ಲಿರುವವರನ್ನ ಬಿಡಿಸುವಂತದ್ದಾಗಿದೆ. ಆಮೆನ್. ಇವತ್ತು ಪ್ರೇಯರ್ ಇಲ್ಲ. ಕೇಳದ ಏನು ಭಾನುವಾರ ಬರಬೇಕು, ಆರಾಧನೆ ಮಾಡಬೇಕು, ವಾಕ್ಯ ಕೇಳಬೇಕು, ಹೋಗ್ಬೇಕು. ಯಾವಾಗ ಸಭೆ ಜನರು ಒಟ್ಟಾಗಿ ಪ್ರಾರ್ಥನೆ ಮಾಡ್ತಾರೋ ಅಲ್ಲಿ ಹೊಸ ಕಾರ್ಯಗಳು ಸಂಭವಿಸುತ್ತೆ. ಆಮೆನ್, ಹಾಲೆಲೂಯ್ಯ. ಅದು ಸಭೆ ಒಳಗೆ ಹೊಸ ಕಾರ್ಯ ಸಂಭವಿಸುತ್ತೆ. ನೀನು ಪಟ್ಟಣಕ್ಕಾಗಿ ಸಭೆಯಾಗಿ ಕುಳಿತು ಪ್ರಾರ್ಥಿಸಿದ್ರೆ ಪಟ್ಟಣ ಬಿಡುಗಡೆ ಆಗುತ್ತೆ. ನೀನು ಸಭೆಯಾಗಿ ಕುಳಿತು ದೇಶಕ್ಕಾಗಿ ಪ್ರಾರ್ಥನೆ ಮಾಡುವಾಗ ದೇಶದ ಬಿಡುಗಡೆಗಳು ಸಂಭವಿಸುತ್ತೆ. ಸಭೆಯಾಗಿ ನಾವು ಸೇರಿ ಬಂದು ಅನೇಕ ವಿಷಯಗಳನ್ನ ಒಟ್ಟಿಗೆ ತೆಗೆದುಕೊಂಡು ಕಣ್ಣೀರಿನಿಂದ, ಆ ವೈರಾಗ್ಯದಿಂದ ಪ್ರಾರ್ಥನೆ ಮಾಡುವಾಗ ಅಲ್ಲಿ ಹೊಸ ಕಾರ್ಯಗಳು ಸಂಭವಿಸುತ್ತೆ. ನಿಮಗೆ ಗೊತ್ತಾ, ಕರ್ತನು ಇಲ್ಲದನ್ನು ಇರುವ ಹಾಗೆ ಮಾಡ್ತಾನೆ, ಇರೋದನ್ನು ಇಲ್ಲದಾಗೆ ಮಾಡ್ತಾನೆ. ಅದು ನನಗೆ ಬಹಳ ಇಷ್ಟವಾದದ್ದು. ಯಾಕೆಂದರೆ ಕರ್ತನು ಏನೋ ಇದೆ ಅದರಲ್ಲಿ ಮಾಡೋದಲ್ಲ, ಇಲ್ಲದರಿಂದ ಹೊಸದನ್ನ ಮಾಡುವಂತ ದೇವರು. ಶರೀರದಲ್ಲಿ ಅಂಗಾಂಗಗಳನ್ನು ಕ್ರಿಯೇಟ್ ಮಾಡುವ ದೇವರು, ಕ್ರಿಯೇಟಿವ್ ಮಿರಾಕಲ್ ಮಾಡುವ ದೇವರು. ಆಮೆನ್. ಸೆರೆಮನೆಯಲ್ಲಿದ್ನೋ ಅರಮನೆಯಲ್ಲಿದ್ನೋ ವಿಷಯ ಅಲ್ಲ, ಕರ್ತನು ಹೊಸ ಕಾರ್ಯ ಮಾಡ್ತಾನೆ. ನಂಬಿಕೆ, ನಂಬಿಕೆ. ಡಿಸೆಂಬರ್ ತಿಂಗಳು ಕೇಳಿಬಿಟ್ಟು ಹೋಗೋದಲ್ಲ, ಹೇಳಿದಂತ ವಾಗ್ದಾನವನ್ನ ಹಿಡ್ಕೊಂಡು ಪ್ರಾರ್ಥಿಸಬೇಕು. ಕರ್ತನೆ ಮಾತಾಡಿದ್ರಲ್ಲ ಹೊಸ ಕಾರ್ಯ ಮಾಡ್ತೀರಂತ, ಈಗೋ ಹೊಸ ಕಾರ್ಯ ಈ ವಾರದಲ್ಲಿ ಸಂಭವಿಸಬೇಕು, ಈ ದಿನದಲ್ಲಿ ಸಂಭವಿಸಬೇಕು, ಈ ರಾತ್ರಿ ಸಂಭವಿಸಬೇಕು ಎನ್ನುವುದಾಗಿ ಹೇಳೋದಾದ್ರೆ ರಾಬ ಶಕಟ ರಮನ ದೆರಗಡ ರಮನ. ಅಲ್ಪ ನಿಮಿಷ ಆ ಹೊಸ ಕಾರ್ಯಗಳು ನಮ್ಮ ಜೀವಿತದಲ್ಲಿ ನಡೆಯೋದಕ್ಕಾಗಿ ಒಂದು ನಿಮಿಷ ನಾವು ಪ್ರಾರ್ಥನೆ ಮಾಡ್ರಿ, ಪ್ರಾರ್ಥನೆ ಮಾಡ್ರಿ. ಕೇಳಲ್ಪಟ್ಟ ವಾಕ್ಯ ನಮ್ಮ ಜೀವಿತದಲ್ಲಿ ನಡಿಬೇಕು.
ಉರಬ ಶಕಟ ರಮನಾದರಗಡ. ದೇವರೇ, 6 ತಿಂಗಳು 11 ತಿಂಗಳು ಏನಾಯ್ತು, 2 ತಿಂಗಳು ಏನಾಯ್ತು, ಲಾಸ್ಟ್ ಮಂತ್ ಏನಾಯ್ತು ಬೇಡ, ಲಾಸ್ಟ್ ವೀಕ್ ನನ್ನ ಜೀವಿತದಲ್ಲಿ ಏನಾಯ್ತು ನನಗೆ ಬೇಡ. ಆದ್ರೆ ಇವತ್ತು ನೀವು ಹೇಳ್ತಾ ಇದ್ದೀರಿ ಹೊಸ ಕಾರ್ಯ ಮಾಡುತ್ತೇನೆ ಎನ್ನುವುದಾಗಿ. ಆ ಹೊಸ ಕಾರ್ಯ ನನ್ನ ಕುಟುಂಬದಲ್ಲಿ ನೆರವೇರಲಿ, ನನ್ನ ಸಭೆಯಲ್ಲಿ ನೆರವೇರಲಿ, ನನ್ನ ವಿಶ್ವಾಸಿಗಳಲ್ಲಿ ನೆರವೇರಲಿ. ಊರಬಲ ಶಂದರಾಧರಗಡ ರಮನ. ಪೇತ್ರನನ್ನ ಸಂಧಿಸಿದಿ, ಹೊಸ ಕಾರ್ಯವನ್ನ ಮಾಡಿದ ದೇವರು ನಿನ್ನ ಮಧ್ಯದಲ್ಲಿ ಹೊಸ ಕಾರ್ಯ ಮಾಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಪೇತ್ರನನ್ನ ಸಂಧಿಸಿದ ಪರಿಶುದ್ಧಾತ್ಮನು ಇವತ್ತು ನಿನ್ನನ್ನು ಸಂಧಿಸಲಿಕ್ಕೆ ಬರ್ತಾ ಇದ್ದಾರೆ. ಪೇತ್ರನನ್ನ ಸಂಧಿಸಿದ ದೇವರು ಇಗೋ ನಿನಗೆ ಆಗಲಾರದ ಕೆಲಸಗಳ ಮೇಲೆ ಆತನು ಅನೇಕ ಕಾರ್ಯಗಳನ್ನು ಮಾಡಲಿಕ್ಕಾಗಿ ಹೋಗ್ತಾನೆ. ಎಸ್, ಹುರ್ರಾಬ ಶಂದರಾಧರಗಡ ರಮನ. ಹಳೆ ಕಥೆಗಳನ್ನ ಹೇಳಬೇಡ. ಹೊಸ ಕಾರ್ಯ ನಿನ್ನ ಜೀವಿತದಲ್ಲಿ ಸಂಭವಿಸ್ತಾ ಇದೆ. ಇಗೋ ಹೊಸ ಕಾರ್ಯಗಳು ತಲೆದೋರ್ತಾ ಇದೆ ಎನ್ನುವುದಾಗಿ ಯೆಶಾಯ ಪ್ರವಾದನೆ ಗ್ರಂಥದಲ್ಲಿ ಹೇಳಿದ ಪ್ರಕಾರ ಇವತ್ತು ಹೊಸ ಕಾರ್ಯಗಳನ್ನ ದೇವರು ಡಿಸೆಂಬರ್ ತಿಂಗಳಲ್ಲಿ ಮಾಡಲಿಕ್ಕಾಗಿದ್ದಾರೆ. ಪೇತ್ರನನ್ನ ಸಂಧಿಸಿದ ಪರಿಶುದ್ಧಾತ್ಮನು ಇನ್ನೊಂದು ಘಟನೆಯನ್ನ, ಪರಿಶುದ್ಧಾತ್ಮನಿಂದ ಬಂದಂತ ಘಟನೆಯನ್ನ ದೇವರು ನಮಗೆ ತೋರಿಸಿಕೊಡ್ತಾ ಇದ್ದಾರೆ. ಆಮೆನ್. ಮತ್ತಾಯ 16:13 ಅಲ್ಲಿ ದೇವರು ಕೆಲವೊಮ್ಮೆ ತೋರಿಸಿಕೊಟ್ಟಾಗ ರಹಸ್ಯ, ಅಂದ್ರೆ ಹೊಸ ಕಾರ್ಯಗಳು ಸಂಭವಿಸುವಾಗ ರಹಸ್ಯಾರ್ಥಗಳು, ಪ್ರಕಟಣೆಗಳು ನಮ್ಮ ಜೀವಿತದಲ್ಲಿ ಸಂಭವಿಸುತ್ತೆ. ವಾಕ್ಯದ ರಹಸ್ಯಾರ್ಥ, ವಾಕ್ಯದ ಪ್ರಕಟಣೆಗಳು ನಮಗೆ ಅರಿವಾಗಬೇಕು. ಯಾವಾಗ ನಿಮಗೆ ಯೇಸು ಅರ್ಥ ಆಗ್ತಾರೋ ಆವಾಗ ನಿಮಗೆ ರಹಸ್ಯಾರ್ಥ, ಗೂಢಾರ್ಥಗಳು ನಿಮಗೆ ಅರ್ಥ ಆಗತ್ತೆ. ಯೇಸು ಅರ್ಥ ಆಗ್ಬೇಕು ನಿಮಗೆ, ಯೇಸು ಯಾರು ಎನ್ನುವುದು ನಿಮಗೆ ಗೊತ್ತಾಗಬೇಕು. ಮತ್ತಾಯ 16:13 ಹೀಗೆ ನೋಡ್ತೇವೆ. ಯೇಸು ಫಿಲಿಪ್ಪನ ಕೈಸರಿ ಎಂಬ ಪಟ್ಟಣದ ಪ್ರಾಂತ್ಯಕ್ಕೆ ಬಂದಾಗ ಜನರು ಮನುಷ್ಯಕುಮಾರನೆಂಬ ನನ್ನನ್ನು ಯಾರು ಅನ್ನುತ್ತಾರೆ ಎಂದು ತನ್ನ ಶಿಷ್ಯರನ್ನ ಕೇಳಿದಕ್ಕೆ ಅವರು, ನಿನ್ನನ್ನ ಕೆಲವರು ಸ್ನಾನಿಕನಾದ ಯೋಹಾನನು ಅನ್ನುತ್ತಾರೆ, ಕೆಲವರು ಎಲಿಯನು ಅನ್ನುತ್ತಾರೆ, ಬೇರೆ ಕೆಲವರು ಯೆರೆಮೀಯನು ಇಲ್ಲವೇ ಪ್ರವಾದಿಗಳಲ್ಲಿ ಒಬ್ಬನು ಅನ್ನುತ್ತಾರೆ ಎಂದು ಹೇಳಿದರು. ಆತನು ಅವರನ್ನು, ಆದರೆ ನೀವು ನನ್ನನ್ನು ಯಾರೆನ್ನುತ್ತೀರಿ ಎಂದು ಕೇಳಲಾಗಿ ಸೀಮೋನ್ ಪೇತ್ರನು, ನೀನು ಬರಬೇಕಾಗಿರುವ ಕ್ರಿಸ್ತನು, ಜೀವ ಸ್ವರೂಪನಾದ ದೇವರ ಕುಮಾರನು ಎಂದು ಉತ್ತರ ಕೊಟ್ಟನು. ಅದಕ್ಕೆ ಯೇಸು, ಯೋನನ ಮಗನಾದ ಸೀಮೋನನೇ, ನೀನು ಧನ್ಯನು. ಈ ಗುಟ್ಟು ನಿನಗೆ ತಿಳಿಸಿದವನು ನರ ಮನುಷ್ಯನಲ್ಲ, ಪರಲೋಕದಲ್ಲಿರುವ ನನ್ನ ತಂದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲ ಶಿಷ್ಯರು ಇರುವಂತ ಸಂದರ್ಭದಲ್ಲಿ ದೇವರು ಕೇಳ್ತಾ ಇರುವಂತ ಮಾತು ನನ್ನ ಕುರಿತಾಗಿ ಏನಂತಾರೆ ಅಂತ. ಹೊಸ ಕಾರ್ಯಗಳು ನಿನಗೆ ಸಂಭವಿಸಬೇಕಾದ್ರೆ ನಿನಗೆ ಯೇಸು ಯಾರಂತ ಗೊತ್ತಿರಬೇಕು, ನಿನ್ ದೇವರು ಯಾರಂತ ನಿನಗೆ ಗೊತ್ತಿರಬೇಕು, ನಿನ್ನ ದೇವರ ಶಕ್ತಿ ಎಂಥದ್ದೆನ್ನೋದು ನಿನಗೆ ಅರಿವಾಗಬೇಕು. ಹಲ್ಲೆಲೂಯಾ. ಇಲ್ಲಿ ಪೇತ್ರನ್ ಹೇಳ್ತಾ ಇದ್ದಾನೆ, ಎಲ್ಲರೂ ಹೇಳ್ತಾರೆ ನೀನು ಎಲಿಯನ್ ಇರ್ಬೋದು, ಎಲಿಷನ್ ಇರ್ಬೋದು, ಏನೋ ಬೇರೆ ಬೇರೆ ಪ್ರವಾದಿಗಳ ಹೆಸರುಗಳನ್ನು ಹೇಳುವಾಗ, ಆದ್ರೆ ಸ್ವಾಮಿ ಕೇಳ್ತಾರೆ ನೀವೇನಂತ್ರಿ ನನ್ನ ಕುರಿತಾಗಿ. ಆದ್ರೆ ಪೇತ್ರನ್ ಹೇಳ್ತಾನೆ, ನೀನು ಬರ್ಲಿಕ್ಕಿರುವ ದೇವ ಕುಮಾರನಾದ ಕ್ರಿಸ್ತನು. ಈ ರಹಸ್ಯವನ್ನ ಪೇತ್ರನಿಗೆ ತಿಳಿಸಿಕೊಟ್ಟವರು ಯಾರಲ್ಲ, ಲೋಕದವರಲ್ಲ, ಲೋಕದ ಕಾರ್ಯಗಳಲ್ಲ, ಮೀನಿಡಿಯುವಂತ ಮೀನುಗಳಲ್ಲ, ಬಲೆ ಅಲ್ಲ. ಆತನಿಗೆ ತಿಳಿಸಿಕೊಟ್ಟವರು ಪರಿಶುದ್ಧಾತ್ಮನಾದ ತಂದೆಯಾದ ದೇವರು, ಪರಲೋಕದ ತಂದೆ ಅವರಿಗೆ ತಿಳಿಸಿಕೊಡ್ತಾರೆ ಯೇಸು ಯಾರೆನ್ನುವುದಾಗಿ. ಹಲ್ಲೆಲೂಯಾ. ಇವತ್ತು ಹೊಸ ಕಾರ್ಯ ಸಂಭವಿಸಬೇಕಾದ್ರೆ ನೀನು ಆರಾಧನೆ ಮಾಡುವ ದೇವ್ರು ನಿನಗೆ ಯಾರಂತ ಗೊತ್ತಿರಬೇಕು. ಹಲ್ಲೆಲೂಯಾ. ನೀನು ಆರಾಧಿಸುವ ದೇವರ ಶಕ್ತಿ ನಿನಗೆ ಗೊತ್ತಿರಬೇಕು. ನೀನು ಆರಾಧಿಸುವ ದೇವರು ಏನೋ ಮಣ ಹೇಳಿ ಬರೋದಕ್ಕಲ್ಲ, ಅವನ ಕೃತ್ಯಗಳು ಏನೋ, ಅವನು ಇರುವಾತನಾಗಿದ್ದಾನೆ, ಇದ್ದಾತನಾಗಿದ್ದಾನೆ, ಆಲ್ಫಾ ಆಗಿದ್ದಾನೆ, ಒಮೇಗಾ ಆಗಿದ್ದಾನೆ. ಆತನಿಂದ ಅಸಾಧ್ಯವೂ ಒಂದೂ ಇಲ್ಲ. ಆತನು ಮನಸ್ಸು ಮಾಡಿದ್ರೆ ಎಲ್ಲವನ್ನ ಮಾಡಲಿಕ್ಕೆ ಶಕ್ತನು. ಆಮೆನ್. ಯೇಸು ಬಗ್ಗೆ ಇಷ್ಟಿಷ್ಟು ತಿಳ್ಕೊಂಡು ಹೊಸ ಕಾರ್ಯ ನಮಗೆ ಎದುರು ನೋಡ್ಲಿಕ್ಕೆ ಆಗಲ್ಲ. ಕುಂತ್ರು ನಿಂತ್ರು ಗೊತ್ತಿರಬೇಕು ನನ್ನ ಯೇಸು ಸರ್ವಶಕ್ತನಾದ ದೇವರು. ಆಮೆನ್, ಆಮೆನ್. ನೋಡ್ರಿ, ಇದು ಯಾವ ಶಿಷ್ಯರಿಗೂ ಅಥವಾ ಯಾರಿಗೂ ಹೇಳಲಿಕ್ಕೆ ಆಗದೆ ಇರುವಂತಹ ರಹಸ್ಯಾರ್ಥ,
ಪ್ರಕಟಣೆ. ಇವತ್ತು ಕೆಲವು ಪ್ರಕಟಣೆ ದೇವರು ನಿನಗೆ ಕೊಡ್ಲಿಕ್ಕೆ ಹೋಗ್ತಾರೆ. ಹೊಸ ಕಾರ್ಯ ಮಾಡುವ ಮೊದಲು ದೇವರು ನಿನಗೆ ಕೆಲವು ಪ್ರಕಟಣೆ ತಿಳಿಸ್ತಾರೆ, ಕೆಲವು ರಹಸ್ಯಗಳನ್ನು ತಿಳಿಸ್ತಾರೆ, ಕೆಲವು ರೆವಲ್ಯೂಷನ್ಗಳನ್ನು ನಿನಗೆ ತಿಳಿಸ್ತಾರೆ. ಯೇಸುವಿನ ಕುರಿತಾಗಿ, ಪ್ರಾರ್ಥನೆಯ ಕುರಿತಾಗಿ, ಉಪವಾಸದ ಕುರಿತಾಗಿ, ನೀನು ಹೋಗುವಂತ ಒಂದೊಂದು ಕೂಟಗಳ ವಿಷಯವಾಗಿ ದೇವರು ಕೆಲವೊಂದು ವಿಷಯಗಳನ್ನು ನಿನಗೆ ಒಳಗಡೆ ತರ್ತಾರೆ. ಆವಾಗ ನಿನಗೆ ಅರಿವಾಗುತ್ತೆ, ದೇವರು ನನ್ನ ಸಂಗಡ ಮಾತನಾಡ್ತಾ ಇದ್ದಾರೆ, ಕರ್ತನು ನನ್ನ ಸಂಗಡ ಮಾತನಾಡ್ತಾ ಇದ್ದಾರೆ, ಪವಿತ್ರ ಆತ್ಮನು ನನ್ನ ಸಂಗಡ ಮಾತನಾಡ್ತಾ ಇದ್ದಾರೆ. ಅಂದ್ರೆ ದೇವರು ಯಾವಾಗ ನಿನ್ನಲ್ಲಿ ಮಾತನಾಡ್ಲಿಕ್ಕೆ ಪ್ರಾರಂಭಿಸ್ತಾನೋ ಹೊಸ ಕಾರ್ಯಗಳು, ಹೊಸ ಕಾರ್ಯಗಳು, ಹೊಸ ಕಾರ್ಯಗಳು ನಿನ್ನ ಜೀವಿತದಲ್ಲಿ ಸಂಭವಿಸ್ಲಿಕ್ಕಾಗಿ ಹೋಗುತ್ತೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ದೇವ್ರು ಏನ್ ಮಾಡ್ತಾರೆ ಗೊತ್ತಾ? ಯಾವಾಗಲೂ ಹೋರಾಟದಲ್ಲಿ ಹೋಗುವಂತ ಪೇತ್ರನನ್ನ ನೋಡಿ, ಪೇತ್ರನ ಹೆಸರೇ ಸೀಮೋನ್ ಪೇತ್ರ ಅನ್ನೋದನ್ನ ತೆಗೆದು ಆತನಿಗೆ ಏನು ಹೆಸರಿಡ್ತಾರೆ? ಪೇತ್ರ. ಸೀಮೋನ್ ಎನ್ನುವ ಹೆಸರನ್ನ ತೆಗೆದು ಪೇತ್ರನೆನ್ನುವುದಾಗಿ ಹೆಸರಿಡ್ತಾರೆ. ಮೊದಲು ಅವನ ಹೆಸರು ಸೀಮೋನ್ ಆಗಿತ್ತು. ಯಾವಾಗಲೂ ಹೋರಾಟ. ಅದಕ್ಕೆ ನೀನೊಂಥರ ಬಂಡೆ ಥರ. ಅಲ್ಲೆಲ್ಲೋಯ್ಯ, ನೀನು ಬಂಡೆ, ಯಾವ್ದಿನ್ನು ಬಂದು ಹೊಡೆದ್ರು ನಿಂಗೆ ತಾಗಬಾರ್ದು. ಆಮೇಲೆ ಸ್ವಲ್ಪ ಸೀಮೋನ್ ಆಗಿದ್ದಾಗ ಸ್ವಲ್ಪ ಹಿಂಗೆ ಮಾಡ್ತಾ ಇದ್ದೆ, ಆಚೆಗೂ ಈಚೆಗೂ ಒಲಿದಾಡ್ತಾ ಇದ್ದೆ, ಆಚೆಗೂ ಈಚೆಗೂ ಹೋಗ್ತಾ ಇದ್ದೆ. ನಿನ್ನ ಹೆಸರು ಅದಾಗಿರುವಾಗ ಸ್ವಲ್ಪ ಆಚೆ ಈಚೆ ಹೋಗ್ತಾ ಇದೆ. ಯಾವಾಗ ಸಾಮುವೇಲ್ ಅಂತ ಇಟ್ಟು ಆವಾಗ ಆರೋಗ್ಯ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು ನೋಡ್ರಿ. ಹಲ್ಲೆಲೂಯಾ. ಸೃಜನ್ ಅಂದಿಟ್ಟಾಗ ಯಾವಾಗಲೂ ಜ್ವರ, ಯಾವಾಗಲೂ ಆಸ್ಪತ್ರೆ, ಯಾವಾಗಲೂ ಅವನಿಗೆ ವಾರ ತೆಗೆದಿಡ್ಬೇಕಿತ್ತು. ಆದರೆ ಸಾಮುವೇಲ್ ಅಂತ ಬಂದಾಗ ಆ ಹೆಸರಿನ ಮಹತ್ವ ಅವನ ಒಳಗಡೆ ಹೋಯ್ತು ನೋಡ್ರಿ. ದೇವರಾತ್ಮನ ಹೆಸರನ್ನು ಇಟ್ಟು ಅವನನ್ನು ಅದೇ ರೀತಿ ನಡೆಸಲಿಕ್ಕೆ ಪ್ರಾರಂಭಿಸಿದ್ರು. ಹಲ್ಲೆಲೂಯಾ. ಸೀಮೋನನನ್ನು ತೆಗೆದು ಪೇತ್ರ ಅಂತ ಇಟ್ಟಾಗ, ಪೇತ್ರ ಅಂದರೆ ಅರ್ಥ ಏನು? ಬಂಡೆ. ಏನ್ ತಗಲಲ್ಲ ನಿನಗೆ, ಏನಾಗಲ್ಲ, ಕಾರಣ ನೀನು ಬಂಡೆ. ದೇವ್ರು ಹೊಸ ಕಾರ್ಯ ಮಾಡ್ರೆ ಹೆಸರೇ ಬದಲಾಯಿಸ್ತಾರೆ. ದೇವ್ರು ಹೊಸ ಕಾರ್ಯ ಮಾಡ್ಲಿಕ್ಕೆ ಹೋದ್ರೆ ನಿನ್ನ ಬಲ. ಎಸ್ 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 ದೇವರು ಅದ್ಭುತಗಳನ್ನು ನಮ್ಮ ಜೀವಿತದಲ್ಲಿ ಮಾಡ್ಲಿಕ್ಕಾಗಿ ಹೋಗ್ತಾನೆ. ಆಮೆನ್, ಆಮೆನ್. ಪೇತ್ರನು ಅನೇಕ ಭಾಗಗಳಲ್ಲಿ ದೇವರ ಒಂದು ಸಂಧಿಸುವಿಕೆಯಿಂದ, ಆ ದೇವರು ಬಂದುದರಿಂದ ಹೊಸ ಕಾರ್ಯಗಳು, ನಡೀದೇ ಇರುವ ಕಾರ್ಯಗಳು ನಡೀತು. ಆಗದೇ ಇರುವ ಕಾರ್ಯಗಳು, ಮನುಷ್ಯ ಜ್ಞಾನಕ್ಕೆ ಇದು ಅಸಾಧ್ಯ. ಮಾನಸಿಕವಾಗಿ ಚಿಂತೆ ಮಾಡುವಾಗ ಆ ಬಲೆಗಳಿಗೆ ಮೀನು ತುಂಬಿಕೊಂಡು ಅದು ಎತ್ತಿ ಎಳಿಲಿಕ್ಕಾಗದೆ ಬೇರೆ ದೋಣಿಯವರಿಗೆ ಸನ್ನೆ ಮಾಡಿ ಕರಿತಾ ಇದ್ದಾರೆ. ಅಂದರೆ ಅದರ ಅರ್ಥ, ದೇವರು ಹೊಸ ಕಾರ್ಯ ಮಾಡಿದರೆ ಆತನು ಅದ್ಭುತವಾಗಿ ಮಾಡ್ತಾನೆ. ಆಮೇಲೆ ಇವತ್ತಿಗೂ ಅಳ್ತಾರೆ, ಅಯ್ಯೋ ನನಗೇನಾಗಿಲ್ಲ, ಏನಾಗಿಲ್ಲ. ನಾನು ಹೇಳ್ತೀನಿ, ಈ 1ನೇ ತಾರೀಕು ನೀನು ಒಪ್ಪಿಸಿಕೊಟ್ಟು ಹೇಳು, ನೀನು ಒಪ್ಪಿಸಿಕೊಡು, ನಿನ್ನನ್ನು ಪೂರ್ಣವಾಗಿ ಒಪ್ಪಿಸಿಕೊಟ್ಟು ಹೇಳು. ಪೂರ್ಣವಾಗಿ ದೇವರ ಸನ್ನಿಧಾನಕ್ಕೆ ನಿನ್ನನ್ನು ಕರ್ಕೊಂಬ. ಮನಸ್ಸು ಬಂದರೆ ಪ್ರಾಣ ಬರಲ್ಲ, ಪ್ರಾಣ ಬಂದರೆ ಆತ್ಮ ಬರಲ್ಲ, ಆತ್ಮ ಬಂದರೆ ಶರೀರ ಬರಲ್ಲ. ಇದು ಮಾಡಬೇಡ. ಶರೀರ, ಆತ್ಮ, ಪ್ರಾಣವನ್ನು ದೇವರಿಗೆ ಒಪ್ಪಿಸಿಕೊಟ್ಟು ಹೇಳು. ಡಿಸೆಂಬರ್ ತಿಂಗಳು ವಾಗ್ದಾನ ಕೇಳಿದ್ದೇನೆ, ಆ ವಾಗ್ದಾನ ನನ್ನ ಜೀವಿತದಲ್ಲಿ ನೆರವೇರಬೇಕು. ಅಪ್ಪ, ಹೊಸ ಕಾರ್ಯಗಳು ಏನೆಲ್ಲ ಪೆಂಡಿಂಗ್ ಇದೆಯೋ, ಏನೆಲ್ಲ ನನ್ನ ಜೀವಿತದಲ್ಲಿ ಇನ್ನೂ ಆಗಲಿಲ್ವೋ, ಈ ಡಿಸೆಂಬರ್ ತಿಂಗಳು ಹೊಸ ವರ್ಷಕ್ಕೆ ಹೋಗುವ ಮೊದಲು ಹೊಸ ಕಾರ್ಯಗಳು ಈಗಲೇ ತಲೆದೋರ್ತಾ ಇದೆ, ಈಗಲೇ ತಲೆದೋರ್ತಾ. ಒಂದು ನಿಮಿಷ ಎದ್ದು ನಿಂತು ಕರ್ತನ ಮುಂದೆ ಆ ಹೊಸ ಕಾರ್ಯಗಳಿಗಾಗಿ ಅಲ್ಪ ನಿಮಿಷ ಪ್ರಾರ್ಥಿಸೋಣ, 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 ಪ್ರಾರ್ಥಿಸೋಣ. ರೀಬಲಾದರಗಡ ರಮನಸ್ಯ ಹಾಂದರಗಡ ರಬಲ. ಪ್ರಾರ್ಥಿಸಿರಿ, ಅಲ್ಪ ನಿಮಿಷ ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡೋಣ.